ವೀರಾಂಜನೇಯ ಸ್ವಾಮಿಯ ಸ್ವಾಮಿ ಆಂಜನೇಯನ ಪುಣ್ಯದ ಕಾರ್ಯವನ್ನು ಮಾಡುವುದ ಈ ನಡೆಯುವುದರಲ್ಲಿ ಮಾತ್ರ ಇದೊಂದು ಶ್ರೀ ಆಂಜನೇಯ ಸ್ವಾಮಿಯ ಒಡ್ಲ ಬೆಟ್ಟದ ಲೇಸಿ ಸೃಷ್ಟಿ ಮಾಡಿಕೊಳ್ಳುತ್ತದೆ चित्त पश्चात् शरीरं शतमकर्मते योजनानामैव कष्टविद्यालयाः स्वस्थस्थानस्थितात् स्थिरशकलशलाशांशेनष्ट चेदान्तप्रायिभवान् कपिलभक्तः कौशलायामि पंचाशत् योजन दूरोಡು ಮೂರು ಇದ್ದೋಡು ರಾಮದೇವರ ಕೃಷ್ಣರಷ್ಟೇ ರಾಮ ಸೈನ್ಯ ಇಡೀ ಮತ್ತೆ ಪೂರ್ಣ ಕಣವರ 50,000 ಯೋಜನ ದೂರವು ಒಂದೇ ಗುತ್ತು ನಾಗಿದ್ದು ಹಳೆ ಹೋಗ್ತೇವೆ ಓದು ನಾವೇನ ಸರಿ ನಾಟನಾದ ಪುಸ್ತಕ ಅದು ಪರ್ವತನೇ ನಮ್ಮದು ವ್ಯಗ್ರ ಬುದ್ಧಿಯಾನ ವ್ಯಗ್ರ ಬುದ್ಧಿ ಇರ್ತಾವ ಪರ್ವತನೇ ಜೊತೆ ಹೋಗ್ತೇವೆ ಪರ್ವತ ಜೊತೆ ಔಷಧಿ ಇರ್ತಾವಲ್ಲ ಮಹಾ ಸೈನ್ಯ ಲಕ್ಕಡ ಆಗಿ ಹೋಗ್ತಾ ಅವೇನು ಕೊಡೋದು ಅವರೇ ದೀವೋಡಲ್ಲ ನೀರ ದಾಳ ಚಿತ್ತ ಪಶ್ಚಾತ್ ಸರಿ ನಕ್ಕಿಯರಿಗೆ ಲಗ್ನಗೆ ಹೋದು ಅತುಲಮತೆ ಯೋಜನಾ ಆರು ಯೋಜನೆಗಳು ನೋಡ್ಕೊಂಡು ಸ್ವಸ್ಥಸ್ಥಾನಸ್ಥಿರಾಗಿ ಐಚ ಒಂದೊಂದು ಗಣಪುರ ಒಂದೊಂದು ಕಲ್ಲುಲ ಕೂಡ ಹೆಚ್ಚಳ ಉಂಟ ಇವಾಗ ಸಕಲ ಶಿಲಾ ಜಾಲ ಸಂಶೇಷ ಸಕಲದ ಸುಂದರಗಳು ಕೂಡ ಹೂವು ಆ ಜಾಗದ ಹೂ ಇತ್ತಣ್ಣ ಅವೇ ರೀತಿಯಾದ ಕೂಡ ಉಂಟು ಅವಾಗ ಆಯ್ತ ಸಾಮರ್ಥ್ಯದ ಏತನ್ನು ನಮ್ಮ ದರ್ಶನವು ಕೂಡ ಅಂಜು ಪೊಡಿ ಪೊಡಿ ಆಗ್ಬೋದು ಆದರೆ ದಕ್ಕನಗರ ಅವು ಕೂಡ ಅಂಚನೇ ಇದ್ದರಿಗೆ ಸ್ವಸ್ಥಸ್ಥಾನ ಸ್ಥಿರ ಸಕಲ ಶಿಲಾ ಜಾಲ ಸಂಶೇಷ ನಿಷೇಧಾಂಗ ಭಾಗಿರಾಗು ದುಮ್ಮಿ ಹೆಂಚೆ ಇದ್ದಂತ ಅಂಚನೇ ಇದ್ದಂತ ಅವರು ಕೇವಲ ಕೌಶಲಾಯ ಕೌಶಲ ಏತ ಲಾಯ್ಕೊಂಡು ಬಟ್ಟದ ಋಷಿಗಳು ನಾನು ಹನುಮಂತ ದೇವರ ಸ್ತೋತ್ರ ಮಾಡ್ತೇನೆ ಅಂಚೆ ಆತ್ಮ ಕುಶಲತೆ ನನಗೆ ಏತೊಂದು ಗೊತ್ತಿಲ್ಲ ಹಾಗೆ ಆತ್ಮ ಕುಶಲತೆ ಅಂತಂದ್ರೆ ಈತ ನಡ್ಕೊಂಡು ಭಕ್ತನಾಗಕ್ಕೆ ಮಾತನಾಡಬೇಕು ಆತ್ಮ ಸಾಮರ್ಥ್ಯ ಅನುಗ್ರಹ ವಂಚನೆ ಭಕ್ತಿಯರ ಮನಂ ಯಶೋದಯರ ನೆರವೇರ್ತು ಅರೋಗತ ನೀರು ಕೊಡ್ತೇವೆ ಬಲ ಕೊಡ್ತೇವೆ ಯಶಸ್ಸನ್ನು ಕೊಡ್ತೇವೆ ಧೈರ್ಯ ಕೋಡನ್ನ ನೆನಪನ್ನು ಕೂಡ ಧೈರ್ಯ ನಿರ್ಭಯತ್ವ ಮೂಲ ಕೋಡಿಗೆ ಅರೋಗತ ದೇವರ ಮಾನ ಆರೋಗ್ಯ ಪರಿಹಾರ ಮಹಾಶಕ್ತಿಯ ಪಂಚಪ್ರಾಣ ಉಪಪ್ರಾಣ ದಶಪ್ರಾಣ ನಿಂತಿದೆ ಸಂಚಾರ ಪ್ರಾಣ ಅಪಾನ ಯಾನ ಉದಾನ ಸಮಾನ ನಾದಪೂರ್ಣ ಕಟ್ಟಲ ದೇವದತ್ತ ಧನಜೀವನ ನಿಶ್ಚಿತನ 10 ಪ್ರಾಣಗಳು ಕೂಡ ನಮ್ಮ ಹೋರಾಡಿ ತಂದು ನಮ್ಮ ಉಳ್ಳೇರಿ ಆರೋಗ್ಯ ಮೊದಲೇ ಬರದಿಲ್ಲ ಆರು ಚಾಲನೆ ಮಕ್ಕಳಿತ್ತು 5 ಮುಖ್ಯ ಪ್ರಾಣ ಅಂತಾರೆ ಅಂಚ ಆರೋಗ್ಯ ಕೊಡ್ತಾರೆ ಆರೋಗ್ಯದ ಅಜಾಡ್ಯಂ ವಾಕ್ಪಡುತ್ತಂತ ಅಜಾಡ್ಯ ವೈಕಲನಕ್ಕೆ ಜಾಡವರ ಮಾರ್ಪುಗ ಬರ್ತಿತ್ತು ಧೈರ್ಯ ಬಂದು ಐದು ಯಶಸ್ಸು ಬರೋದು ಅಂದ್ರೆ ಅಜಾಡ್ಬಾರ್ದು ವಾಕ್ಪಡುತ್ತಂತೆ ವಾಕನ್ನ ನಂದು 5 ಆಳುಕು ಬರೋದಲ್ಲಿ ಅಂಚಿನ ವಾಕ್ಪಡುತ್ತಲ್ಲ ನಂತರ ಆ ಗೋರ್ಮೆಂಟ್ ವಿಶೇಷವಾಗಿ ಸನ್ನಿಧಾನ ಪ್ರಾಣದೇವನ ಸನ್ನಿಧಾನ ಆಂಜನೇಯನ ಸನ್ನಿಧಾನ ಐದವರು ಆಗ ನೆನಪಿಲ್ಲ ಯಾವ ನನ್ನ ಕೋಳಿತಿನ ಅಂತ ಈ ಜಾಗ ಸನ್ನಿಧಾನಗಳು ಬೇರೆ ಎಲ್ಲರ ಹೊರಬಂದ ಸಂಸಾರದ ವ್ಯವಹಾರ ಬಂಡವಾಳ ಯಾವ ಮಾದರಿ ಹೊರಗಿನ ಆ ಹಿಂಜಾದ ಬಂದು ಐದು ಒಯ್ತ ನಂಗೆ ಜೀವನ ನಂಗೆ ಕಂಬಿಚ್ಚಿ ಚಿತ್ರ ಆ ವಿಷಯಗಳ ಕಂಬಿಚ್ಚಿ ವಿಶೇಷವಾಗಿ ಅನುಗ್ರಹ ದೇವರು ಮನಪಾದ ಮಾದರಿ ಕಷ್ಟವಾಯಿತು ನಾವು ಏನೇನು ಆಗಾಗಲೇ ನಾವು ಪಂಡಿತರೇ ಅಂಚ ಆಟಲಾಗ ಏರ್ಪೋಗಿ ಕಷ್ಟವಿದ್ದಾರೆ ಆಗಲೇ ಪೂರ ಆ ದೇವರ ಪರಿಪೂರ್ಣ ಅನುಗ್ರಹ ಸಿದ್ಧ ಅವರಿಗೆ ಸರ್ವರೀತಿಯಿಂದ ಶ್ರೇಯಸ್ಸಾವಡು ಸರ್ವರೀತಿಯ ಮಂಗಳವಾಡು ಲೋಕಾನಮಸ್ಥ ಸುಖಿನೋ ಭವಂತು ಅನ್ನೋ ಚಕ್ರ ಉದ್ಧಾರ ಆ ಮಾದರಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ Tidak boleh dikandung.
ಕಳೆದ ವರ್ಷದಿಂದ ಪ್ರಾರಂಭ ಮಾಡಿ ಈ ತನಕ ಮಾಡಿದ ಭಾರತ್ ಮಾತಾ ಕಿ ವಂದೇ ಜೈ ಶ್ರೀರಾಮ್. ಆಂಜನೇಯ ದೇವಸ್ಥಾನದ ಬ್ರಹ್ಮಕಲಶದ ಈ ಚಾವಡಿ ನಂಜಿನ ಪೂಜ್ಯ ಸ್ವಾಮಿ ಇದ್ದಾರೆ. ನಾನು ತುಳಿನಲ್ಲಿ ಮಾತಾಡ್ಸೋದು ಅವರಿಗೆ ಹೆಚ್ಚಾಗ್ತಾನೆ. ಚಾವಟಿ ಮಾತ ಬಿಂದನಕಳೆ ಅಪ್ಪನಕಳೆ ಆತ್ಮೀಯ ಬಂಧುಗಳೇ, ಆಂಜನೇಯ ದೇವಸ್ಥಾನ ವಿಜಯನಗರ ಪರಂಗಿಪೇಟೆಯನ್ನು ವಿಜಯನಗರ ಬಾರಿಯಲ್ಲಿ ಹೋದಾಗ ಪರಂಗಿಪೇಟೆಯಿಂದ ಪರಂಗಿಪೇಟೆ ಕೊಂಡ ಪರಂಗಿಯರು ಕೊಂಡ ಬ್ರಿಟಿಷರ್ ಮಕ್ಕಳ ಅಗಲಪೇಟೆ ಇನ್ನಿನ ಐದನೇದಾಗಿ ನೀವು ನಮ್ಮ ಇಂಗ್ಲಿಷ್ ದಾಖಲೆ ಬರ್ತದ ಮೂರು ಈಗ ನಮ್ಮ ಹನುಮಂತ ಆಂಜನೇಯ ಅಂದ್ಕೊಂಡ ಅಗಲ ಎಂಜಿನ ಹೊಂಡೇಲಿ ಗೊತ್ತುಂಡ ಮಂಗಿ ಗಾಡ್ ಕೊಂಡ ಮಂಗಿ ದೇವರ ಮಂಗಿ ಗಣಪತಿಗೆ ಪ್ರತಿಷ್ಠಾಪನೆ ಮಾಡ್ತದ ಅಗಲ ಬಂಡೇರಿ ಎಲಿಫೆಂಟ್ ಗಾಡ್ ಆನೆ ದೇವರಿಂದ ಅಂಚಿನ ಪಂಡುಕೋರ್ ಮಕ್ಕಳ ಕುದರಡೆ ನಾವು ನಡಕೊಂಡೇ ಇಲ್ಲ ಒಂಜ ವಿಜಯನಗರ ಅಂದು ಈ ಊರು ಕುದರ್ದಿ ಹೋಲಿ ಇದನ್ನ ಹನುಮಾನ್ ನಗರ ಈ ಊರು ಕುದರ್ದಿ ಹೋಲಿ ಮಾತೆಲ್ಲ ಪಂಡಿತ ಆಲೋಚನೆ ಮಾಡ್ಕೊಂಡು ಇದ್ದೇನೆ ಅಂದ ನನ್ನ ಮನಸ್ಸಿಗೆ ಹೋಗಿ ಕಂತಪಣ್ಣ ವೇದಿಕೆಯಿಂದ ಇವರೆಂಟು ಇತ್ತು ಶಾಂತಪ್ಪೆ ಬಂದ ಈ ಕುಂದಾಪುರ ಕನ್ನಾಳಿ ತೋಜನೆ ಕಾಣ್ತಾನೆ ಅಂಚ ಕಾಂತಪ್ಪಣ್ಣಗೆ ಸುಮಾರು ಸಂಗತಿ ತೋಜನೆ ಐಕೆ ದೃಷ್ಟಿ ಮಂಟೆ ಅಂಚಿನ ದೃಷ್ಟಿ ಕಾಂತಪ್ಪಣ್ಣಗೆ ಭಾರಿ ವರ್ಷದಲ್ಲಿ ಇತ್ತು. ಮೂರು ಕೆಲವು ರಾಷ್ಟ್ರ ವಿರೋಧಿ ಹಿಂದೂ ಧರ್ಮ ವಿರೋಧಿಗಳು ಈ ಜಾಗದಲ್ಲಿ ಇಟ್ಕೊಂಡ ಸಂದರ್ಭದಲ್ಲಿ ಕೆಲವು ಜನ ತಾಂಟ್ರೆ ಅದು ಪಂಪನಂಚಿನ ಕಾಲದೆ ತಾಂಟೇರ ಭಕ್ತನಂದ ಹನುಮಂತನ ಕುದುಂತು ಅಲ್ಲಿ ಪಂಪನ ದೃಷ್ಟಿಗೆ ಹನುಮಂತನ ದೇವಸ್ಥಾನ ಮಾಡ್ಕೊಡ್ತಾ ಆರಂಭ ಹನುಮಂತಗೆ ರಕ್ಕಸನ ಲಂಕೆಗೆ ಹೋಗುದು ಐದು ಪತ್ತಾಯಲ್ಲೇ ಹೊತ್ತಿಟ್ಟಂಗೆ ಐದು ಮಾತ ಮುಗಿದ ಆಯ್ಕ ಶ್ರೀರಾಮದೇವಿಯನ್ನೇ ಸೀತಾದೇವಿನೇ ಲಕ್ಷ್ಮಣನ 11 ಬರ್ತದೆ ತೀರ ಅಯೋಧ್ಯೆಗೆ ರಾಮರಾಜ್ಯ ಮಲ್ಪನಂಚಿನ ಪಟ್ಟಾಭಿಷೇಕದ ಕಾರ್ಯ ಮಾಡ್ಕಲ್ಲ ಹನುಮಂತ ಗೊತ್ತಿತ್ತು. ಅಂಚಿನ ಹನುಮಂತನ ದೇವಿಯನ್ನ ಪ್ರತಿಷ್ಠಾಪನೆ ಕಾರ್ಯ ನಡುಟುಂಜಿ ಬರ್ತಿದ್ವೆ. ಇದು ಶುರುವಾನಗಂದು ವ್ಯಾಯಾಮ ಶಾಲೆ ಎಂದು ಶುರುವಾನ ಆಯ್ತಲ್ಲ ಬೇರೆ ಮಾಡ್ಬೇಕಂತ ಅಧ್ಯಕ್ಷರು ಪಂಡಿತರು ವ್ಯಾಯಾಮ ಒಂದು ಹನುಮಂತಕ್ಕೆ ಪೂಜೆ ಪಂಡ ಭಜನೆ ಹನುಮಂತ ಭಜನೆ ಹನುಮಂತಕ್ಕೆ ಪೂಜೆ ಪಂಡ ಅವು ವ್ಯಾಯಾಮ ಆಯ ಶಕ್ತಿದೊಂದು ಪ್ರತೀಕ ಹನುಮಂತನ ಭಕ್ತಿದೊಂದು ರೂಪ ವಿವೇಚನ ಪಂಡ ಹೆಚ್ಚಿನ ಹನುಮಂತಕ್ಕೆ ಕಲ್ಪನೆ ಒಂದು ಧ್ಯೇಯಗೋಸ್ಕರ ಒಂದು ಉದ್ದೇಶಕ್ಕೋಸ್ಕರ ಬದುಕಿನ
ಇಂಗ್ಲಿಷ್ ಕಮಿಟ್ಮೆಂಟ್ ಒಂದು ಬದ್ಧತೆ ಒಂದು ವಿಚಾರಕ್ಕೆ ಬದ್ಧ ಇರ್ತೇನೆ ಹನ್ನೊಂದು ಬದಲಾಗ್ತೇನೆ ಅಂಚಿ ಬೋತೇನೆ ಲಂಕೆಗೆ ತೂತ ಅವರೇ ಕೂಡ ನಾಯಕರಾದ ತೋಚಿ ಅಥವಾ ಬೇತಂಜಿನ ಮಲ್ಕೊಡಿ ಅಂತ ತೋಚಿ ಹಾಗೆ ರಾಮನ ಪೂಜೆ ಮಾಡ್ಕೊಂಡೆ ಮಾತ್ರ ಗೊತ್ತಾಯ್ತು ರಾಮನ ಆರಾಧನೆ ಮಾಡ್ಕೊಂಡು ಮಾತ್ರ ಗೊತ್ತಾಯ್ತು ಅಂಚಿನ ಹನುಮಂತಗೆ ಪೂಜೆ ಬಂದ ಶಕ್ತಿದ ಪೂಜೆ ಭಕ್ತಿದ ಪೂಜೆ ಅದಕ್ಕೋಸ್ಕರ ಮೂಲ ಮಾತಾಡ್ಲಿಕ್ಕೆ ನಮಗೆ ಒಂದು ವ್ಯಾಯಾಮ ಶಾಲೆ ಅದನ್ನ ಬೇಗ ಸುಮ್ಮನೆ ನಮ್ಮ ಹಿಂದೂಗಳಿಗೆ ಬರೀ ಅಗತ್ಯ ಇಚ್ಚಿನ ಒಂದು ಸಂಗತಿ ಶಕ್ತಿದ ಆರಾಧನೆ ನಮ್ಮ ಮಕ್ಕಳು ಜಗತ್ತಿನ ಶಕ್ತಿದ ಆರಾಧನೆಗೆ ಮಾತ್ರ ಬೆಲೆ ನಿಗಲ ವಾಬೇತ ಸಂಗತಿಗಳ ಬೆಲೆ ಇಷ್ಟ ಮರಳಿ ನಾನು ಪಡಿದ್ದೀನಿ ಮರಳಿ ನಮ್ಮ ನವರಾತ್ರಿ ಆಚರಣೆ ಮಾಡ್ತಾರೆ ನವರಾತ್ರಿ ಇಂಚಿನ ಆಚರಣೆ ಮಾಡ್ತಾರೆ ಬಂಡ 9 ದಿನದ ದೇವಿಯರನ್ನ ಆಚರಣೆ ಒಂದು ವಿಶೇಷ ಗೊತ್ತು ಗೊತ್ತು ಜಗತ್ತದ ಆ ದೇಶ ಪಟ್ಟಣದಲ್ಲಿ ಆ ದೇಶದ ಆಂಜನಕ್ಕೆ ಮಾತ್ರ ದೇವಿ ಭಾರತದ ಕೊಂಜನಕ್ಕೆ ದೇವಿ ಆ ನವರಾತ್ರಿ 9 ದಿನದ ಕೊಂಜನ ಪೂಜೆ ಮಾಡ್ತಾನೆ ಎಂಚಿನ ಪೂಜೆ ಕೊಂಡ ಸಿನಿಮಾ ಆಕ್ಟರ್ ನಕ್ಕು ನಂಚಿನ ಪಂಜೋನಕ್ಕೆ ಹಾಕ್ತೇವೆ ನಾಟಕ ಮಾಡ್ಕೊಂಡು ಪುಂಜನಕ್ಕೆ ಹಾಕ್ತೇವೆ ಆ ಪುಂಜೋನಕ್ಕನ್ನ ಕೈಟ್ಟು ದೇವಿನ ಕೈಟ್ಟು ಶಸ್ತ್ರ ಇದ್ದೇನೆ ಅವು ಬಿಲ್ಲಿಪ್ಪು ಅಥವಾ ಈಟಿಪ್ಪು ಬರ್ಚಿಪ್ಪು ತಲ್ವಾರಿಪ್ಪು ಅಂಚಿನೇನು 11 ದಿನ ಶಕ್ತಿ ದೇವತೆ ಐದೊಂದು ಹಿಂದೂ ಸಮಾಜ ಸಾವಿರ ವರ್ಷದ ಶಕ್ತಿದ ಆರಾಧನೆಯೇ ಬದುಕಿನ ಓದೊಂದು ಪಡೆಯುತ್ತೆ ವ್ಯತ್ಯಾಸ ಅದು ಶಕ್ತಿನ ಪುಣ್ಯನ ಅವಾಗ ನಮಸ್ಸು ಅವಾಗ ಬ್ಯಾದ ಬರ್ತಾರೆ ಹಾಕೋಣ ಅಂತೇಳಿ ವರ್ಷ ಇದು ಕ್ರಿಸ್ತಾನ್ದಲ್ಲಿ ಬರ್ತಾರೆ ಹಾಕೋಣ ಅಂತೇಳಿ ಅಂಜನಿ ಬನಗೆ ಬೇಟೆ ಬುಧಾರ್ ಬರ್ತಾರೆ ಬನಗೆ ಬೇಟೆ ಬುಧಾರ್ ಗುಲಾಬೇಕ ನಮ್ಮ ಅಂಚನೆ ಇಲ್ಲ ನಮ್ಮ ಸರಿಯಾ ಅಂತಿನ ನಮ್ಮ ಅದಕ್ಕೋಸ್ಕರ ಅಂತಿನ ಒಂದು ಪವಿತ್ರವಾದ ಅಂತಿನ ಒಂದು ದೇಶಗಳು ಒಂದು ಧರ್ಮಡು ನಮ್ಮ ಬದುಕೊಂಡಿಲ್ಲ ಜಗತ್ತಿನ ಬದಲಾವಣೆ ಅವನಿಗೆ ವ್ಯಕ್ತಿಗಳ ಬದಲಾವಣೆ ಅಂಜಂಗೆ ಅಪರೂಪದ ಒಂದು ಸಂಕ್ರಮಣ ಕಾಲ ಸಂಕ್ರಾಂತಿಗೆ ನಮ್ಮ ಹಬ್ಬ ಸಂಕ್ರಾಂತಿಯ ಕಾಲ ಮರಳಿ ಅನುಭವಿಸಿದೆ ಇಡೀ ದೇಶ ನಲ್ತಿನ್ ಏನು ಆಲೋಚನೆ ಮಾಡ್ತಿದ್ದೇವೆ ಈಗ ಒಂದು ಪರಿಣಾಮಕಾರಿಯಾಗಿ ಈಗ ಮಲ್ಲ ರೀತಿಯಲ್ಲಿ ಇಡೀ ದೇಶ ಒಂದು ದೀಪಾವಳಿ ತನಕ నేను ఆచరణ అనుకున్నది ఏదో ಆಂಡ ದೇವಸ್ಥಾನ ಕಟ್ಟಿಯರ ರಾಮನ ದೇವಸ್ಥಾನ ಕಟ್ಟುನೆ ಅದು ಸುಲಭ ಬತ್ತಿಗೆ ಈಗ ನಮ್ಮಪ್ಪ ಒಂದು ಮೆರವಣಿಗೆ ತತ್ತ ಒಂದು ಮನವಿ ಅರ್ಪಣೆ ಮಾಡ್ತ ಎಂಜ ಸತ್ಯಾಗ್ರಹ ಅಂತ ಅಂಚ ಆ ನಮ್ಮನೆಡೆ ರಾಮನ ದೇವಸ್ಥಾನ ಆಗ್ತದೆ ರಾಮನ ದೇವಸ್ಥಾನ ಅವ್ರ ನಡೆ ಭಾರಿ ಮಲ್ಲ ಹೋರಾಟ ಮಾಡ್ತಾರೆ ಲಾಠಿ ಪೆಟ್ಟು ಬಂದು ಜೈಲಿಗೆ ಹೋಗುವಂತಿನ ಸಂದರ್ಭ ಬರ್ತದೆ ಗುಂಡು ಬಾಜಿಯಲ್ಲಿ ಏಕೋ ಜನದ ಬಲಿದಾನ ನಾನು ಸಂಪತ್ತ 1 ವರ್ಷದ 4 ಲಕ್ಷ ಜನದ ಬಲಿದಾನ ಅಂಚ ಹೋರಾಟ ದಿಕ್ಕಿನಂಚಿನ ಸಾಹಸದ ಪೌರುಷ ದಿಕ್ಕಿನಂಚಿನ ಒಂದು ದೇವಸ್ಥಾನವನ್ನು ನೆನಪಿಟ್ಟು ಹಿಂದೂ ಸಮಾಜ ಒಟ್ಟಾದ ಒಂಜಾದ ಹೋರಾಟ ಮಾಡ್ತದಂಚಿನ ಒಂದು ಕಾರ್ಯ 1525 ಮಾಡಿ ಆಕ್ರಮಣಕಾರಿ ಒಂದು ದುಷ್ಟೆ ತುರುಟು ಪಂಡ್ಕೊಂಡ ಕಟ್ಟಿಂಗ್ ಇಟ್ಕೊಂಡು ಅಂಚಿನ ಬಾಬರಿ ನಮ್ಮ ದೇಶ ಬಿಟ್ಟು ಆಕ್ರಮಣ ಮಾಡ್ತಿದ್ರೆ ಭಾರಿ ದೇವಸ್ಥಾನ ರಾಮನ ಕಾಲದ ಬುದ್ಧ ಆನ ಮಗೆ ಖುಷಿ ಅವರಲ್ಲಿ ದೇವಸ್ಥಾನ ಕಟ್ಟಿ ದೇವಸ್ಥಾನ ಲಕ್ಷಗಟ್ಟಲೆ ಜನ ಬರ್ತಾನೆ ಸಾವಿರ ವರ್ಷ ಬರಬೇಕು ಜೀರ್ಣ ಅಂದ್ರೆ ಐದು ಜೀರ್ಣೋದ್ಧಾರ ಮಾಡ್ಕೊಂಡು ಬಿದ್ದಾಡ್ನೆ ಏನು ಬಿದ್ದಾಡ್ನೆ ಮಟ್ಟ 2000 ವರ್ಷದ ಪಿರೋಡು ನಮ್ಮ ದೇಶದ ಭಾರಿ ಪರಾಕ್ರಮಿ ಚಕ್ರವರ್ತಿ ವಿಕ್ರಮಾದಿತ್ಯ ಆ ದೇವಸ್ಥಾನ ಪುನಃ ನಿರ್ಮಾಣ ಮಾಡ್ತಾರೆ ಆ ದೇವಸ್ಥಾನ ಇಂಚೆತ್ತಿನ ಕಾಣ್ತೀವಿ ವರ್ಮ ಮಾಲಿಗೆ ಇತ್ತನಿಗೆ ಮಾಡಿ ವರ್ಮ ಮಾಡಿ
24 ಕಂಬಲ್ ಇತ್ತು. ನೆಂಜಿನ ಕಂಬಲ್ ಕಂಡ ಕಾಂಕ್ರೀಟಿನ ಕಂಬಲ್ ಹತ್ತು, ಬಜ್ಜಿ ಕಲ್ಲದ ಕಂಬಲ್ ಹತ್ತು, ಮರದ ಕಂಬಲ್ ಹತ್ತು, ಕರ್ಬದ ಕಂಬಲ್ ಹತ್ತು. ಐತ ಬದಲು ರತ್ನ ವಜ್ರ ಬೇತ ಬೇತ ವೈದ್ಯರಲ್ಲೇ ನಿಂಜಾದ ನಿರ್ಮಾಣ ಮಾಡ್ತಾನಂತ 24 ಕಂಬಲ್ ಇತ್ತು. ಆಯ ದೃಷ್ಟಿ ಏರಿತ್ತನ ಆಯ ಐತ ಮಿತ್ತ ಆಕ್ರಮಣ ಮಾಡಿ ಆಕ್ರಮಣ ಮಾಡ್ತಾರೆ. ಅವರಿದ್ದ ಹಿಂದೂ ಐತ ವಿರುದ್ಧ ಹೋರಾಟ ಮಾಡ್ತಾರೆ. ಎಂಕಲ ದೇವಸ್ಥಾನ ಅಂತೂ ಎಂಕಲ ರಾಮೇಬಾಣ ಎಂಕಲ ದೇವರು ಹೋರಾಟ ಕೆಲವು ತಿಂಗಳು ನಡೆದಂಡಿಗೆ ಅಂದರೆ ನಂಗೆ ಒರಿಪಾವಣೆ ಆಗ್ತೀವಿ 3 ಲಕ್ಷ ಜನದ ಬಲಿದಾನ ಅಂತ ಸಂದರ್ಭದಲ್ಲಿ ಅಂಡ ದೇವಸ್ಥಾನ ಬಂತು. ಐತ ಬೇಕು ಮೂಜಿ ಗುಂಬಜ್ಜದ ಒಂಜಿ ಕಟ್ಟೋಣ ಕಟ್ಟೇರಿ ಮಾಡ್ತೇನೆ ಐಕ್ಳು ಒಂಜಿ ಕಟ್ಟೆ ಮಾಡ್ತೇನೆ. ದಿನಾಲ ಬತ್ತಡಕ್ಕಲ್ಲ ಮೇಸ್ತಿನಕ್ಕೆ ಮಾತ್ರ ಒಂಜಿ ಮೂಜಿ ಮುಂಜಿ ಅಡಿ ಗೋಡೆ ಕಟ್ಟೋಡಿದ್ದರಿಗೆ ಮನೆದಾರಿ ತೂನಾಗ ಗೋಡೆ ಇಚ್ಚಿ ಅక్కడ ನೆಂಚಿನ ಅಂತ ಗೊತ್ತಾಯ್ತು. ಕೆಲವು ದಿನ ಬೇರೆ ರಾತ್ರಿ ಕಾಪಿಯೆಲ್ಲ ಸುಮ್ಮ ಮಾಡ್ತೇನೆ. ರಾತ್ರಿ ಕಾತಂಡೆಲ್ಲ ತೂನಾಗ ತೋರಿಸಿದ್ದು ಬದುಕಾಲ ಇಚ್ಚಿ ಕಡೆಗೆ ಎಂಜನ ಮಾಡ್ಕೊಂಡು ಬಂಡದು ನಮ್ಮ ಇಲ್ಲಿ ಮಾತಕ್ಕೆ ಏನೇನು ಉಂಟತ್ತ ಅಂಚೆ ಇವರ ಬಂಡೇರು ಅದು ಜ್ಯೋತಿಷ್ಯರ ಕೇಂದ್ರ ಜ್ಯೋತಿಷ್ಯರ ಬೇರು ಜ್ಯೋತಿಷ್ಯರಿಗೆ ಬಂದಾಗ ಎಂಜಿನ ಒಂದೊಂದು ಮಲ್ಲ ರಾಮನ ದೇವಸ್ಥಾನ ಕೊಟ್ಟಂತೇಳಿ ಕಟ್ಟೋಣ ಆತನ ಜ್ಯೋತಿಷ್ಯರ ಬಂದರೆ ಕಾಪಿಸಿ ರಾಮನ ಕಟ್ಟೋಣ ನೀರು ಕೊಡತ್ತದೆ ಬೇತ ಕಟ್ಟರೆ ವಿಧಾನ ಹನುಮಂತೆ ಬಿಡುವಿಕೆ ಆಂಜನೇಯ ಬಿಡುವಿಕೆ ಐಕೋಸ್ಕರ ಆಯ 10 ಲಕ್ಷ ರೂಪಾಯಿ ಬರ್ತಾರಲ್ಲ ನಿನ್ನ ಕೋಟಿ ಕಟ್ಟೋಣ ಮಾಡ್ತೀವಿ. ಆತನಾಗ ನಮ್ಮ ಹಿಂದೂ ಲಂಚನಲ್ಲ ನಮ್ಮ ಒಂದು ನಿಮಗೆ ಪ್ರಾಯಶ್ಚಿತ್ತ ಕೊಂಚ ಸಾದಿ ಏನು ಮಾಡೋಡಪ್ಪ ಆಯ ತಲೆ ಜನ ಮಂಗಿ ಜ್ಯೋತಿಷಿ ಆಯ ಬಂಡೆ ಬೇತದಾಲ ಮಲ್ಪರಿಚಿ ನಿಖಲೆ ರಾಮಾಯಣದಲ್ಲಿ ಬರ್ಕೊಂಡೆ ಮಹಾಪುರುಷ ಕಟ್ಟೋಣ ಇಲ್ಲಿ ಕಟ್ಟಲೆ ಆಪು ಕೊಂಚ ಸೌಭಾಗ್ಯ ರಟ್ಟು ಸತ್ತಿಲ್ಲ ಸಣ್ಣ ಸ್ವಲ್ಪ ರಡ್ಡ ಹಾಸ್ಯಾಗ ಹೋಗ್ತಾನೆ ಸೌಭಾಗ್ಯ ಇತ್ತು. ಆ ಕಟ್ಟೊಂದು ಬರೀಟ್ಟು ಒಂಜಿ ಸೀತಾರಸು ಇನ್ನೆಲ್ಲಿ ಒಂದು ಕಟ್ಟೊಂಡು ಕಟ್ಟಿದೆ. ಸೀತಾರಸು ಬಂದ ಸೀತನ ಅತ್ತಿಲ್ಲ ಕೋಣೆ ಸೀತನ ಅತ್ತಿಲ್ಲ ಕೋಣೆ ಅವ ಇವಾಗ ಹಣ್ಣಂತೆ ಬಿಡಿ ಆಂಜನೇಯ ಮನುಷ್ಯನ ಭಕ್ತಿ ಆಂಜನೇಯ 547 ಮುಟ್ಟ 73 ಬಾರಿ ಬುಕ್ಕ ಲಡೆ ಬುಕ್ಕೊಂಜಿ 75,000 ಜನ ಬಲಿದಾನ ತಿಕ್ಕಿಂಗಿನ 5 ಬುಕ್ಕ ಸ್ವಾತಂತ್ರ್ಯ ಬರ್ತಿ ಬುಕ್ಕ ನಮ್ಮ ಸರ್ಕಾರ ನಮ್ಮ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಜವಾಹರ್ಲಾಲ್ ನೆಹರು ಕಾಲದ ಬರ್ತಾನ ಮಾತ ಜನಕ್ಕೆಲ್ಲ 5 ವಿರೋಧವಂತರು ಬರ್ತೀವಿ. ದೇವಸ್ಥಾನ ಕಟ್ಟೆಯಲ್ಲಿ ಕೊಡ್ತೀವಿ ಇಂಜನ ವಲ್ಲಭಾಯಿ ಪಟೇಲ್ ಒಂಜಿ ಸೋಮನಾಥನ ದೇವಸ್ಥಾನ ಕೊಡುತ್ತಿದ್ದೆ ಗಜನಿ ಮೊಹಮ್ಮದ್ 5 ಎತ್ತಿದೆ ಪಲ್ಲಿ ಇತ್ತಿಂದ 5 ಎತ್ತಿದೆ ಅವನ ದೇವಸ್ಥಾನ ನಿರ್ಮಾಣ ಮಾಡ್ತೇನೆ ಅಂಡ್ 5 ಬುಕ್ಕ ಬೇರೆ ಆಗ್ತಾನೆ. ಅದಕ್ಕೋಸ್ಕರ RSS ಹಿರಿಯರಾಜನ ಮಾನಸ ದೇವಸ್ಥಾನ ಪಂಡ್ಕೊಂಡಾಗೆ 6 ಮಾತ ಪ್ರಮುಖಗಳಿರ್ತದೆ. ಒಂದು ಅಶೋಕ್ ಸಿಂಗಲ್ಲಿ ಮಾಡ್ಕೊಂಡಾರೆ ವಿಶ್ವ ಹಿಂದೂ ಪರಿಷತ್ತಿಗೆ ಕೊರೋನು ಕೆಲಸ ಶುರು ಮಾಡ್ತೀನಿ 83 ಕೆಲಸ ಶುರು ಮಾಡ್ತೀನಿ. 5 ಬುಕ್ಕ ಸಣ್ಪತ್ ರಟ್ಟು ಮುಟ್ಟ ಭಾರಿ ಮಲ್ಲ ಬಲಿದಾನ ಸಣ್ಪನ ಈ ಸೀಡು ಎಂಗ್ಳು ಸುರುತ ಕಾಲಸೇವೆಗೆ ಪ್ರೋಗ್ರಾಮ್ ಸಂದರ್ಭಡಿ ಮುಲಾಂಚಿಗೆ ಯಾದವನ್ನು ಮಾಡ್ಕೊನೆ ಗುಂಡು ಬಗ್ಗೆ 100 ಗಂಟೆ ಜನ ಸೈತೆ ಎಲ್ಲಿಂದ ಜಮಲಿ ಸನ್ಯಾಸಿಗಳು ಹಿರಿಯ ಅವಿನ ಬಲಿದಾನ ಆ ಸಂದರ್ಭ ಅವು ಆಯ್ತು 1000 ವರುಮಾನ ಸಣ್ಪತ್ತರ ಅಡ್ಡೆ ಇಟ್ಟು ಆನ ಸರ್ಕಾರ ಕೊಂಡು ಬಿಜೆಪಿ ಸರ್ಕಾರ ಕಲ್ಯಾಣ ಸಿಂಗ್ರ ನೇತೃತ್ವದಲ್ಲಿ ಬಂತಂದ್ರೆ 1000 ವರುಮಾನ ಸಣ್ಪತ್ತರ ದಶಂಬರ 6ನೇ ತಾರೀಕು ರಡ್ಡೆ ಕಾಲ ಸೇವೆ ಮಂಡ ಅವ್ರಿಗೆ ಹಿಂಗೆ ಸೇವೆ ಮಾಡ್ಕೋಣ. ಆ ಸಂದರ್ಭ ನಮ್ಮ ಹಿಂದೂನ ನಮ್ಮ ದೇಶದ ಇತಿಹಾಸದ ಬಂಗಾರದ ಅಕ್ಷರಗಳು ಬರಬೇಡಿ ನಾವು ಇಡೀ ಹಿಂದೂ ಸಮಾಜ ಜಾತಿ ಭಾಷೆ ಪ್ರಾಂತ ಪಕ್ಷ ಮಲ್ಲಯ ಕಾಪದೆ ಕಲ್ಪನೆ ಬಲ್ದಿತನೆ ಕಪ್ಪಿತನೆ ಬಿದ್ದುದಾಯಿ ಬಿದ್ದರೆ ವಾಪೇದರ ಇದ್ದಂತೆ ಇಡೀ ಹಿಂದೂ ಸಮಾಜ ಲಕ್ಷಗಟ್ಟಲೆ ಜನ ಸೇರಿದ್ರು ಒಂದು ನಿರ್ಣಯ ಮಾಡ್ತೇವೆ. ಹಿರಿಯರಿಗೆ ಬಡ್ಜೆಟ್ ಮಾಡಿರಿ ಅದ್ವಾನಿಯರು ಇದ್ದೇವೆ, ಉಮಾಭಾರತಿ ಇದ್ದೇವೆ, ಸಾಧ್ವಿ ಕಂಬರ್ ಇದ್ದೇವೆ, ಮುಸಲ್ಮಾನ ಹಿರಿಯರು ಇದ್ದೇವೆ, ಸಂಘದ ಹಿರಿಯರು ಶೇಷಾದ್ರಿ ಮಾತ ಇದ್ದೇವೆ. ನಾಳೆ ಮಲ್ಪರ ಬಡ್ತಿ ಪಂಡಲ ಅವರಿದ್ದ ಜನ ಈಗ 100 ಕಟ್ಟೋಣ ಹೋಯ್ತು ನಮಗೆ ಹರ್ಕಲ್ ಮುರ್ಕಲ್ ಕಟ್ಟೋಣ ಹೋಯ್ತನ ಆ ಕಟ್ಟೋಣ ಬಡಿ ಮಾಡ್ತೇವೆ ಸರ್ವನಾಶ ಹೋಗ್ತೇವೆ. ಇಂದು ನೆಂಪು ಜೀವನ ದಿನ ರಡ್ಡೆದ ವಾಯಿ ಬುಕ್ಕ
ನಮ್ಮ ಹಿರಿಯರಾಯನಂಚಿನ ಶಿಷ್ಯಾರ್ಥಿಗಳಿಂದ ಪಂಪನ ಸಂಘದ ಹಿರಿಯರು ಆರು ಪಂಡೇರಿ ಇನಿ ನಿಕ್ಕಲು ಪಕ್ಕಡೆ ಕಲಿಯೋದ್ರನ್ನ ರಾಷ್ಟ್ರಪತಿ ಆಡಳಿತ ಬರ್ಕೊಂಡು ನಿಖಿಲ್ ಖಾಲಿ ಮಂದಿರ ಜಾಗಡೆ ಭಾರಿ ಮಲ್ಲ ಒಂದು ಬಾಬರಿ ಮಸೀದಿ ಕಟ್ಟಬೇಕು ಐದು ಸಾಧನೆ ಮಂಡ ಒಂದು ತಾತ್ಕಾಲಿಕ ಒಂದು ರಾಮ ಮಂದಿರ ಕಟ್ಟಲಿ ಮಾತಾ ಕೋಯಿನಂದಿನ ಜನಕ್ಕೆಲ್ಲ ಆ ಜಾಗೇಡಿ ಕಟ್ಟಿಲ್ಲ ಸ್ವಚ್ಛ ಮಂದಿರ ಒಂದು ರಾಮ ಲಕ್ಷ್ಮಣ ಸೀತಾ ಹನುಮಂತರ ಮೂರು ವಿಗ್ರಹ ಕೊಂಡದ್ದಲ್ಲಿ ಒಂದು ತಾತ್ಕಾಲಿಕ ರಾಮ ಮಂದಿರ ಕಟ್ಟಿಲ್ಲ ಅವನಂತ ಮಲ್ಲಲ್ಲಿ ಶಕ್ತಿ ಕೊಡ್ಲಾಂಡ ಲಕ್ನೋ ಹೈಕೋರ್ಟ್ ಕೊಟ್ಟು ಸುಪ್ರೀಂ ಕೋರ್ಟ್ ಕಟ್ಟಿ ಕೊರಿಯರು ಸುಪ್ರೀಂ ಕೋರ್ಟ್ ಲಕ್ಕೆಲ್ಲ ಕೊಡ್ನಾಗಲ್ಲ ಭಾರಿ ಅಪಮಾನ ಹೊಂದಿದ್ದೇನೆ ನಾನು ಬೇಕಾದ್ರೆ ಮಾತ್ರ ರಾಮೆ ದಶರಥಗೆ ಕೊಟ್ಟಿನ ನೀರು ಮಾಡ್ಕೊಳೆ ಕೌಶಲ್ಯನ ಬಂಜಿನ ಕೊಟ್ಟಿನ ನೀರು ಮಾಡ್ಕೊಳೆ ನಿಕ್ಲಿಗೆ ನೀನು ದಾಖಲೆ ಉಂಡ ರಾಮ ಕೊಟ್ಟಿಗೆ ಏನಾರ ವಿಲೇಜ್ ಕೌಂಟೆಂಟ್ ಕೊರಿಯನ ಪಕ್ಕದ ಲಡಾಯಿ ಮಾಡ್ತಾನೆ ಅವರು ಟಾಯ್ಲೆಟ್ ಮಲ್ಪಲೆ ಕಕ್ಕುಸು ಮಲ್ಪಲೆ ನಿಜ ಮಾತ್ರ ಅಪಮಾನ ಈಗ ಇನಿ ಬಂಡ ಅಂತ ಒಂದು ಆ ಪರಿಸ್ಥಿತಿ అని ಆ ಸಂದರ್ಭ ಲಕ್ನೋ ಹೈಕೋರ್ಟ್ಲ ಇದಕ್ಕೆ ಸುಪ್ರೀಂ ಕೋರ್ಟ್ಲ ಪಂಡು ಓಲಿತ ರಾಮೇಂದ್ರ ಅವೇ ರಾಮ ಜನ್ಮಭೂಮಿ ಅವರೇ ರಾಮನ ಪುಣೆ ಅದಕ್ಕೋಸ್ಕರ ಅವರೇ ನಿಖಿಲ ರಾಮನ ಮಂದಿರ ಕಟ್ಟಿದೆ ಇದು ಮಲ್ಲ ಭಾರಿ ಮಲ್ಲ ಹೋರಾಟ ಆಯೋಗ ತಿಕ್ಕಿನಂಚಿನ ಒಂದು ಫಲ ಅವು 22ನೇ ತಾರೀಕಿಗೆ ನಂಚಿನ ರಾಮನ ದೇವಸ್ಥಾನ ದುರ್ದೈವ ಕೆಲವು ಜನಕ್ಕೆ ಮೈ ಕಿರಿಬೇರ ಶುರು ಮಾಡಿ ಎಲರ್ಜಿ ಮಾಡ್ತೀವಿ ನಮ್ಮ ಭಾಷೆ ಡಾಕ್ಟರ್ ಭಾಷೆ ಅದೇ ಕಿರಿಬೇರ ಶುರು ಮಾಡಕ್ಕೆ ರಾಮನಗರದಲ್ಲಿ ರೋಮಾಂಚನಾತ್ಮಂಜನಲ್ಲಿ ಸಂತ ಅನ್ನ ಮೊದಲ ಮಾಡೇರಿ ಅನ್ನ ಅಪ್ಪೆ ಅನ್ನೆ ಅದಕ್ಕೆ ಸಿದ್ಧರಾಮಯ್ಯ ಎಂದಿದ್ದೇವಲ್ಲ ರಾಮಲಕ್ಕ ತಯಾರಾದ ಈ ಹಿಂದೆ ರಾಮ ರಾಮ ಹಾಕಿದ್ರಿ ಅವು ಅವರುಗೊಂಡವು ರಾಜಕೀಯ ಏನು ರಾಜಕೀಯ ದೇಶದ ಪ್ರಧಾನಿ ಕಲ್ಪನೆ ಮಾಡಿದ್ರೆ ನರೇಂದ್ರ ಮೋದಿ ಅಂತ ದೇಶದ ಪ್ರಧಾನಿ ಕಲ್ಪನೆ ದೇವಸ್ಥಾನ ಉದ್ಘಾಟನೆ ಮಾಡಿದ್ರೆ ಭಾರಿ ಮಾನ ಸಂಗತಿ ಸುರುವೇಳೆಗೆ ಆಮಂತ್ರಣ ಬರ್ತಿದ್ದಿ ಐದು ಮುಖ ಬರ್ತೇನೆ ಬಂದೇನೆ ಆಮಂತ್ರಣ ಬರ್ತೇನೆ ನನ್ನ ಅನುಭವಿದ್ದೀನಿ ಐದು ಮಹಿಳೆ ಯಾವ್ದಾರು ಹಿಂದೂ ಎಲ್ಲರಿಗೆ ಮಂಡಿಸದ ವರ್ಷ ರಾಮನ ಗೋಪುರಂಜನ ಆಲೋಚನೆ ಮಾಡ್ಕೊಡ್ಚಾಯಿ ಅಂಚ ರಾಮನ ವಿರೋಧ ಮಾಡ್ತಾನೆ ಮುಂದೆ ಹೊರಿಪೇನಾಗಿ ಒರಿಯರು ಅಂತರಿಸಿ ರಾಮನ ವಿರೋಧ ಮಾಡ್ತಾರೆ ರಾವಣನಂಚಿನ ಭಾರಿ ಶಕ್ತಿಶಾಲಿ ರಕ್ಕಸಗಳ ಮುಂದೆ ಗೆಲ್ಲರಾಗ್ತೀವಿ ಅಂತ ಆ ನಮ್ಮನೆ ಆಲೋಚನೆ ಮಾಡ್ಕೊಂಡಂಚಿನ ಜನಕೊಳ್ಬೇಕು ರಾಮನ್ ನೇರ್ಪೇರಿ ಕೃಷ್ಣನ್ ನೇರ್ಪೇರಿ ಸೀತೆನ ಪಾತ್ರೆ ಸೀತೆಯ ಬಗ್ಗೆ ನಿಖಿಲವನ್ನ ಅಮೇರಿಕದ ಕೊಂಡ ಅಮೇರಿಕದ ದುಂಬುದ ಅಧ್ಯಕ್ಷ ಅಬ್ರಹಂ ಲಿಂಕನ್ ವಾಷಿಂಗ್ಟನ್ ಅಂಚಿನ ಮಲ್ಲ ಅಮೇರಿಕದ ಕಟ್ಟು ನಕ್ಕಿರಲಿ ಅಥವಾ ಈಗ ಇಂಗ್ಲೆಂಡ್ ಕೊಂಡ ವಿಕ್ಟೋರಿಯಾ ರಾಣಿ ನಕ್ಕಿರಲಿ ಅಥವಾ ಜಾರ್ಜ್ ಎಂದು ರಾಜನ ನಕ್ಕಿರಲಿ ನಿಖಿಲವಲ್ಲ ಆ ದೇಶದ ಆ ದೇಶದ ಈ ಮಹಾಪುರುಷನ ವಿರುದ್ಧ ಹೋರಾಡದ ಒಂದು ಶಬ್ದ ಮಾತಾಡಿಲ್ಲ ಅಬ್ರಹಂ ಲಿಂಕನ್ ಬಗ್ಗೆ ಅಥವಾ ವಾಷಿಂಗ್ಟನ್ ಬಗ್ಗೆ ಅಥವಾ ವಿಕ್ಟೋರಿಯಾ ರಾಣಿ ಬಗ್ಗೆ ರಾಜನ ಬಗ್ಗೆ ಒಂದು ಶಬ್ದ ಮಾತಾಡಿಲ್ಲ ನಿಖಿಲಿಗೆ ತರ್ತದಕ್ಕೆ ನಮ್ಮ ದೇಶ ಏನು ಎಂಜಿನ ಮಠನ ಮಾತಾಡಲಿಲ್ಲ ಬಾಯಿ ಮಾತಾಡಲಿಕ್ಕೆ ಮಾತಾಡಲಿಲ್ಲ ನಾನು ರಾಮನ ಬಗ್ಗೆ ಅಂತ ಮಾತಾಡ್ತೇನೆ ಗಾಯಗಂಡ ಹಿಂದೂ ಸಮಾಜ ದುರ್ಬಲ ಸಮಾಜ ಆಗಿರ್ತೀನಿ 1947 ನಿಜವಾಗಲೂ ಭಾರಿ ಪರಿವರ್ತನೆ ಒಂದು ಸಂದರ್ಭ ಇಂಗ್ಲಿಷ್ ವೇದ ಸಾಧ್ಯ ಇಚ್ಚಾರ ಅಕಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವರೆಗೂ ಹೋಗಡೆ ರದ್ದು ಮಾತಾಡಿ ಆ ಸಂದರ್ಭ ನಮ್ಮ ಎಟ್ಟೆ ಒಂದು ಚಾನ್ಸ್ ಕಲ್ಗಂಡ ಒಂದು ಅವಕಾಶ ಕಲ್ಗಂಡ ನಮ್ಮ ಇಂಗ್ಲಿಷ್ ಭಾರಿ ದುರ್ಬಲ ಆಗಿತ್ತು ಅವು ಯಾಕೆ ಕೊರ್ಪನೆ ಮಾಡ್ಬೇಡ ಅನ್ನ ಮೂಲಿತ್ತಿನ ಜನ ಅಲ್ಪಸಂಖ್ಯಾತರು ಬ್ಯಾಗರು ಎಂಟು ವರ್ಷ ಎಂಟು ಹಿಂದೂ ನಟಿಗೆ ಬಿಜೆಂದು ಬೇತನೆ ಮಾಡಿದ್ರೆ ಪಾಕಿಸ್ತಾನ ಕೇಂದ್ರದಲ್ಲಿ ನಮ್ಮ ದುರ್ಬಲ ನಾಯಕತ್ವ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣಕ್ಕೋಸ್ಕರ ಪಾಕಿಸ್ತಾನ ನಿಂಪು ಜನ 47 ಈ ಮುಟ್ಟ 75 ವರ್ಷ అంటే ನಮ್ಮ ಸಂತೋಷದುಲ್ಲಾನ ಆರಾಮದುಲ್ಲಾನ ಏನು ಜನದ ಬಲಿದಾನ ಅಂಡಕಲ್ಲ ಅక్కడ ಅವೇ ನಮ್ಮನೆಯಲ್ಲಿ ಪುನಂಚಿನ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣಕ್ಕೋಸ್ಕರ ಈತ ರಾಮ
ನಾನು ಬರ್ಕೊಡ್ತಿ ರಾಮನ ದೇವಸ್ಥಾನಕ್ಕೆ ರಾಜಕೀಯ ಮಾಡ್ತದಿಲ್ಲದೆ ನಾನು ಪಡ್ಕೊಂಡಾಡಿ ಬಿಟ್ಟ ಇರ್ತದೆ ಅದು ನಮ್ಮ ದೌರ್ಭಾಗ್ಯ ನಮ್ಮ ದೌರ್ಭಾಗ್ಯ. ಇಲ್ಲಿ ಗಣರಾಜ್ಯೋತ್ಸವ 28 ತಾರೀಕು ಜನವರಿ ಗಣರಾಜ್ಯೋತ್ಸವ ಅಪಗನೆ ನಿರ್ಮಾಣ ಒಂದು ರಾಮರಾಜ್ಯೋತ್ಸವ. ಈ ದೇಶದ ಸಂವಿಧಾನ ಎಲ್ಲ ಬರೆಯುತ್ತೇವೆ 14ನೇ 15ನೇ 21ನೇ ಮೂಜಿಂದ ಬರ್ತೇವೆ. ಮಾತೆಲ್ಲ ಎಂಚಿನ ಬಂಡ ಆಯೊಂದು ಬದುಕಿನ ಹಾಕ್ಬೋದು, ಆಯೊಂದು ಸಮಾನತೆ ಹಾಕ್ಬೋದು, ಹಾಗೆ ಒಂದು ಸಮೃದ್ಧವಾದ ಬದುಕುನಂಚಿನ ರೀತಿಬೋದು. ಪಂಡದ ಸಂವಿಧಾನದ ಬಿ.ಆರ್. ಅಂಬೇಡ್ಕರ್ ಕೊಂಚ ಅಂಬೇಡ್ಕರ್ ಬರೆದ ಸಂವಿಧಾನದ ಬರೀತೆ ಇದು ಒಂದೆರಡು ಪೇಜಿನ ಬಂಡ ಇದು ರಾಮರಾಜ್ಯದ ಪೇಜಿನ ಸಂಗತಿ. ರಾಮ ಅಂಜನೆ ಇದ್ದೇನೆ, ರಾಮನ ಜೀವನ ಅಂಜನೆ ನೋಡುತ್ತೇನೆ. ರಾಮೆ ಮಾದ ಕಷ್ಟ ಎಲ್ಲ ಆಯದೆತ್ತೊಂಡೆ ಸುಖದ ಜನಕ್ಕೆ ಕೊಡಿ ನೆಮ್ಮದಿಲ್ಲ ಅಂದ ಆಯ್ಕೆ ಬತ್ತಿನ ಕಷ್ಟದ ಜನಕ್ಕೆ ಕೊಡ್ತಿದ್ದೆ, ಆಯ್ಕೆ ತಿಂಕು ನನಗೆ ಸುಖದ ಜನಕ್ಕೆ ಕೊಡಿ. ರಾಮೆ ಬಂಡ ಅಂಚೆ, ರಾಮ ಬಂಡ ಈ ದೇಶ, ರಾಮ ಬಂಡ ಈ ಧರ್ಮ, ರಾಮ ಬಂಡ ಈ ಸಂಸ್ಕೃತಿ, ರಾಮ ಬಂಡ ಈ ದೇಶದ ಶಕ್ತಿ, ರಾಮ ಬಂಡ ಈ ದೇಶದ ಭಕ್ತಿ, ರಾಮ ಬಂಡ ಈ ದೇಶದ ಸತ್ವ, ರಾಮ ಬಂಡ ಈ ದೇಶದ ತತ್ವ, ರಾಮ ಬಂಡ ಈ ದೇಶದ ಸೇವೆ, ರಾಮ ಬಂಡ ಸಮರ್ಪಣೆ, ರಾಮ ಬಂಡ ಅಸ್ಮಿತೆ ಬಂಡ ಗುರುತು ಐಡೆಂಟಿಟಿ ಇಂಗ್ಲಿಷ್ ಬಂದೆ. ಈ ದೇಶದ ಐಡೆಂಟಿಟಿ ಗುರುತು ಅವ್ರಿಗೆ ರಾಮನೇ, ಅವ್ರದ್ದು ಬೇರೆ ಸಾಧ್ಯನೇ. ಏರಲ್ಲವರಿಗೆ ಅಮ್ಮಗೆ ಅಪ್ಪೆಗೆ ಎಂಚಿನ ಮಗೆ ಪುಟ್ಟೋಡದು ಗೆಡ್ಡ ರಾಮೇಂದ್ರಕ್ಕಿನ ರಾಮೇಂಚನ ಅಂಚಿನ ಬಾಧಕ ಅವಡನ್ನು ಕೇಳಿ ಇದ್ದಲ್ಲ. ರಾಮ 7 ವರ್ಷದ ಪೀರಿಯಡ್ 10-20 ವರ್ಷದ ಪೀರಿಯಡ್ ಇದ್ದಾನೆ ಇದ್ದರ ಅಪ್ಪೆಗೆ ಬಂದು ಕೇಳಿದಾಗ ಹೆಂಗೆ ರಾಮಲಕ್ಕೆ ಇರ್ತಾನೆ ಮಗೆ ಕೊಡಲಿಲ್ಲ. ಏನಲ್ಲವರಿಗೆ ಮಾರ್ಕ್ಸ್ ನಟ್ಟಲಕ್ಕೆ ಅಧ್ಯಾಪಕರಿಗೆ ನಿಗಲಿಗೆ ಶಿಷ್ಯ ಎಂಜಿನ ಬೋರ್ಡ್ ಕೇಟ ರಾಮಲಕ್ಕೆ ಒರಿ ದೋಸ್ತಿಗೆ ದೋಸ್ತಿ ಎಂಜಿನ ಕೇಟ ರಾಮಲಕ್ಕೆ ದೋಸ್ತಿ ಬೋರ್ಡು ಮರ್ತಿದ್ದೆ ಏನೆಲ್ಲ ಮರ್ತಿದ್ದೆ ಅನ್ನ ದೋಸ್ತಿ ನಕ್ಕಲಿ ಏನೆಲ್ಲ ಮರ್ತಿದ್ದೆ ಆ ಓಡಾಡ ಬನಗವರಿ ಗುಹೇಂದ್ರ ಬಂಧನ ಇದಕ್ಕೆ ಇನ್ನಿತ ಸಮಾಜದ ಬಾರಿ ತೀರ್ಥದ ಜಾತಿದ ಜನ ఆయన అదార్థపడుతుంది ఆయన మరుతుంది అయితే ಐದೊಂದರ ದೋಸ್ತಿ ಅಂಜನೇ ದೋಸ್ತಿ ಕೊಡಿ ಏದಲ್ಲ ಎಂಚಿನ ರಾಜಭವನ ಗಂಡ ರಾಮೆಲ ಕೆತ್ತಿನ ರಾಜಭವನ ಎಂಚಿನ ನಮ್ಮದ ವೈರಿನ ಬೋರ್ಡ್ ಗಂಡ ರಾಮನ ಕೆತ್ತಿನ ವೈರಿ ಬೋರ್ಡ್ ವಾ ಮೋಡಿ ಬೋರ್ಡ್ ಅಂಚಿನ ರಾಮ ಕೊಂಜನಗಳಿಗೆ ಕಂಡನಿಯ ಬೋರ್ಡ್ ಗಂಡ ರಾಮೇಶ್ವರಕ್ಕಿನ ಕಂಡನಿ ಬೋರ್ಡ್ அந்த படி இது தத்தா நம்ம சாதிக்கு தப்பாதே மாட்டோம் எங்க மேடம் ராஜ இந்திய கண்ணன் மக ஆன படைத்தினே காலிக கரப்படி சொல்லு நூதன ನಿಖಲೆ ರಾಮಾಯಣ ಅಂತ ರಮಾನಂದ ಸಾಗರ್ನ ಒಂದು ಸಿನಿಮಾ ಬೈದಿನಿ ಟಿವಿ ಮಾತ್ರ ಬೈದಿನಿ 2000 ಗೊತ್ತಿಗೆ ಐದು ರಾಮೆ ಆರಂಭಿದ್ದೆ ಮತ್ತು ರಾಣಿ ಸೀತೆಲ್ಲ ಇರ್ತಾವೆ ಆ ಸೀತೆ ಪರಂಜನ ಸಂದರ್ಭಡೆ ಮೇ ಒಂದು ದಿನ ಊರಡೆ ಇಂದಿನ ನಡಕೊಂಡು ಒಂದು ತುಯ್ಯಲು ಹೋಯಿ ವೇಷ ಬದಲಾಗುತ್ತದೆ ತುಯ್ಯಲು ಹೋಯಿ ಮೇ ಫೋನಾಗ ಅವರು ಮಾತ್ರ ಜನಕ್ಕೆ ಮಾತಾಡಿದ್ದೇನೆ ಎಂಚಿನ ಸೀತೆ ಬಂದೈತೆ ಆ ಸೀತೆ ರಾವಣ ಮಟ್ಟಿಗಿತ್ತಲ್ಲ ಅದನ್ನ ಶಾಲೆ ಇದ್ದ ಸರಿ ಪಾತ್ರ 2 ದಿನ ತಿರುಗಿನ ಅವೇ ಬೇ ಕಂಡ ಒಟ್ಟ ಮಂಡ ಬಿಚ್ಚಾದ ಎಲ್ಲನೇ ಬರ್ತದ ಅವನಾಗ ಮೇನ ಮೋಣೆ ಮಾತ್ರ ಚಪ್ಪೆ ಹಾಕ್ತೀನಿ ಎಲ್ಲಿ ಆಗ್ತದೆ ಆತನ ಸೀತೆಗೆ ಏನಿವಲ್ಲ ನಾನೇ ವಿಶೇಷ ಮಂಡಿನಿದ್ದೆ ಆತನ ಸೀತೆಗೆ ಗೊತ್ತು ತಾನು ವ್ಯತ್ಯಾಸ ಆಗ್ತದೆ ಬೇಕು ಫೋನಲ್ಲಿ ಬಾರಿ ಸಂತೋಷಕ್ಕೆ ಹೋಗ್ತೇವೆ ಬನ್ನಗೆ ಈ ದುಡ್ಡು ಬರ್ತೇವೆ ಅದಕ್ಕೋಸ್ಕರ ಆನ್ನ ಕೆಲಸದ ಹಾಲಿನಿ ಸೀತನ ಕೆಲಸದ ಹಾಲಿನ ಕಟ್ಟಬೇಕು ಇಬ್ಬರು ತೂತುವಲ್ಲ ಇಂಚಿನ ಊರುಡು ಅಲ್ಬೋದು ತೂತು ಬಂದಾಗೆಲ್ಲ ಬೇಸಬೇಕು ಅದಕ್ಕೋಸ್ಕರ ಆನ್ನ ಮಾಡಲೇ ಇಲ್ಲ 5 ಬುಕ್ಕ 6 ಬತ್ತಲು ಸುರುಕೊಂಡಿಲ್ಲ ಕಡೆಗೆ ಮಲ್ಲಿ ಒತ್ತಾಯ ಮಾಡ್ತಾರೆ ಅನ್ಕೊಂಡ್ರೆ ಸಂಗತಿ ಇಂಚೆ ಆತನಾಗ ಸೀತೆ ನಿರ್ಣಯ ಮಾಡ್ತಾರೆ ಯಾನೆ ಎಂಚೆ ಕೊಡು ಎನ್ನ ಕಂಡನೆ ರಾಜನಲ್ಲಿ ಧರ್ಮ ಉಂಟು ಆ ಧರ್ಮದ ಪ್ರಕಾರ ನಡ್ಕೊಳ್ಳು ಅದಕ್ಕೋಸ್ಕರ ಮನೆಯಲ್ಲಿ ರಾಮನ ಬದುಕೇನುವಾಗ
ಈ ಒಂದು ತ್ಯಾಗ ಮಲ್ಕೊಡು ಮಾಡ್ಕೊಳ್ಳಿ ರಜ್ಞದಾಲ್ಪಾನ್ ಪರಿತ್ಯಾಗ ಮಲ್ಕೊಡು ತಂದ ಮುಜಿದೆ ದಾಲ್ಪಾನ್ ಬಾಲೆ ಸೀತಾ ಪರಿತ್ಯಾಗ ಮಲ್ಕೊಡು ರಾಮ ತಿಂದು ಭೂಮಿ ಸಾಧ್ಯನೇ ಜಾಯ ಐಕ್ಯಕ್ಕೆಲ್ಲ ಸೀತೆನ ಪಾತ್ರಗೋಸ್ಕರ ಸೀತೆ ಧರ್ಮದ ರೀತಿ ಅಂತ ನಡ್ಕೊಳ್ಳೋದು ಮಾಡ್ಕೊಳ್ಳೋಕ್ಕೋಸ್ಕರ ಸೀತೆ ಇಲ್ಲಿ ಕೊಂಡು ಹೋಯಿನ ಅಣ್ಣ ನೆಂಬುದಿವಲ್ಲೇ ಆ ಯವ್ವಾಯುಕ ಮದುವೆ ಆತಿತ್ತು ಸೀತೆನ ಚಿನ್ನದ ಮೂರ್ತಿನ ದೀವಂದು ಏಕಪತ್ನಿ ವೃತ್ತ ಅಂದ್ಕೊಂಡ ಆಯರಾಮ ಒಳ್ಳೆ ಮಳೆಯಲ್ಲಿ ಪಡುವಂತ ನಮ್ಮ ಪೊಂಡನ್ನು ಮೋಸ ಮಾಡ್ತಾರೆ ಅಲ್ಲಿ ಪಂಪುರ ದೃಷ್ಟಿ நடத்தினாயே ಆಯ ಶ್ರೀರಾಮ ಯಾರು ಮೂರಡಿಗೆ ಭಾಷಣ ಮಾಡ್ತಾರೆ ಪೇಪರ್ ಕತ್ತಿಗೆ ಇಂದ ತಾಕಲ್ ಮಾಡ್ಕೊಂಡು ಸಂಬಂಧಿಸಿ ಯಾರು ಬಂದ ಶಬ್ದ ಮಾತ್ರ ತಿರುಗಾದು ಪೇತ ಪೇತ ಬಂಡೇವಿ ಅಲ್ಲ ತೂಲೆ ಇಂದಿನ ಪರಿಸ್ಥಿತಿ ಬಂಡ ಒತ್ತಿ ಮೂರು ಭಾರಿ ಮಲ್ಲ ಟೆನ್ನಿಸ್ ಪ್ಲೇಯರ್ ಇದ್ದಾಳೆ ಒಬ್ಬನಾಳು ಸಾನಿಯಾ ಮಿರ್ಜಾ ಅಂತ ಅನ್ನೋದು ಅಲ್ಲ ಇಡೀ ಜೀವನದಲ್ಲಿ ಮದುವೆ ಆಪರೇಟ ಒಂದೇ ಒಂದು ಬೊಟ್ಟನ್ನ ಶಬ್ದ ಎಲ್ಲ ಬರ್ತಿದ್ದೆ ಬೇರೆ ಬೇರೆ ಬರಬೇಕತ್ತ ಅಲ್ಲೊಟ್ಟಿಗಿದ್ದೆ ಆಯನೊಟ್ಟಿಗಿದ್ದೆ ಪುತ್ತೂರಿಯೊಟ್ಟಿಗೆ ಅಂದ್ರೆ ಸಾನಿಯಾ ಮಿರ್ಜಾನ ಬುಧರು ಒಲ್ಲವೈ ತುಯ್ಯದ ಸೋಕ ಗೊಬ್ಬರೆಲ್ಲ ಭಾರಿ ಸೋಕು ನಮ್ಮ ದೇಶಕ್ಕೆ ಗೌರವ ಕೊಂಡತನ ಆಗ್ಬೋದು ಯಾಕೆ ಪಾಕಿಸ್ತಾನ ಶೋಯಬ್ ಮಲ್ಲಿಕ್ ಮಾಡ್ಕೊಂಡು ಮದುವೆ ಬಾಲ ಇದ್ದ ಮುರಾನಿ ಆಯ್ತು ಮಾಡಿದ್ರೆ ಏನು ಕೊಡ್ಚಿ ಅನ್ಪಟ್ಟ ಇದ್ದ ಸಾನಿಯಾ ಮಿರ್ಜಾ ಗತಿ ಇಚ್ಚಿನ ಕಾಸು ಮಾಡ್ತಾನೆ ಕಾಸು ಬಿಡ್ಲಿ ಕಾಸು ಬರ್ಕೊಂಡು ಹೋಗ್ಬಿಟ್ಟು ಅಲ್ಲ ಮರ್ಯಾದೆ ಪ್ರಶ್ನೆ ಇಲ್ಲ ಗೌರವದ ಪ್ರಶ್ನೆ ಇಲ್ಲ ಯಾರಂದ್ರೆ ಪ್ರಶ್ನೆ ಉಂಟು ರಾಮಗೆ ಸೀತೆ ಪರ್ಮನೆಂಟ್ ಬಿಡಲಿ ವ್ಯತ್ಯಾಸ ಬಂದಿದ್ದೆ ಮೇ ಶೋಯಬ್ ಮಲ್ಲಿಕ್ ಎಂದಿನ ಬಂತೆ ಮೇ ಮೂಜಿನ ಬಿಡಿದ್ದೆ ಇಂದಿನ ಹಕ್ಕದ ತಿಳುವಳಿಕೆ ನಾನು ಮಾಡ್ತೇನೆ ಈ ಪುಣ್ಯದ ವಿರೋಧ ಏನು ಪುಣ್ಯದ ವಿರೋಧ ಯಾರು ಹಿಂದೂ ಸಮಾಜದ ಪುಣ್ಯದ ಬಗ್ಗೆ ಮಾತಾಡ್ತೀವಿ ಬ್ಯಾಡ್ಲಿನ ಪುಣ್ಯದ ಬಗ್ಗೆ ಎಲ್ಲ ಅವೇ ಗೌರವ ಜೀವನೆ ನಿಗ್ಲಾರ ಕಲ್ಲರ್ಗೆ ಬಲೆ ಒಂದು ಘಟನೆ ಬಂತ 1970 ಆಗಿರ್ತೀವಿ 800 ಕಾಂಗ್ರೆಸ್ ಲೀಡರ್ ಇತ್ತು ಇಸ್ಮಾಯಿಲ್ ನಾನು ಕೆಲವು ಜನ ನೆನಪಿರಲಿಲ್ಲ ಕಲ್ಲರ್ ಕೆಲವೊಂದು ಇಸ್ಮಾಯಿಲ್ ಗಟ್ಟಿಗೆ ಹೋಲಿಕೆ ಮಾಡ್ತೇವೆ ಆ 7 ಬೈದು ಬಟ್ ಗಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಖಂಡಪಟ್ಟ ಜನ ಬರ್ತಾರೆ ಗಲಾಟೆ ಮಾಡ್ತಾರೆ ಖಂಡಪಟ್ಟ ಮಾಡ್ತಾರೆ 300-400 ಜನ ಮಾತು ವೈದ್ಯರು ಕೂತು ಹೋಗ್ಲಿಕ್ಕೆ ಯಾರೋ ಪ್ಲಾನ್ ಮಾಡ್ತಾರೆ ಶಿಕ್ಷಕರು ಮಾತಾಡ್ತೇವೆ ಮುಗಿದಾಯಿತು ಕಾಯನ ಬಿಡುತ್ತಿದ್ದಲ್ಲ ಆ ಬಿಡುತ್ತೀವಿ ದ್ವೇ ಕರುಳೆ ಯಾರು ನಕ್ಕಲಿ ಮುಗ್ಗಲು ಹೋಯ್ತನ್ಬೋದು ಅಲ್ಲ ಅತ್ಯಾಚಾರ ಮಾಡ್ತಾರೆ ಅದು ಒತ್ತಿದಲ್ಲ ಐದೊಪ್ಪೆಲ್ಲ ತಲೆ ಗೋಲ್ ಮಂತೆ ಬ್ಲೇಡ್ ಗೋಲ್ ಮಂತೆ ಅಲ್ಲ ತಾಳಿಗೆ ತಲೆಗೆ ಮತ್ತ ಗಾಯ ಆ ಸಂದರ್ಭದಲ್ಲಿ ಕೋರ್ಟ್ಗೆ ಹೋದು ಕೋರ್ಟ್ಗೆ ಸಾಕ್ಷಿ ಮಾಡೋಣ ಎನ್ನ ಬುಡತ್ತಿಬೋದು ಸಾಕ್ಷಿ ಬನ್ನೆ ಆಲ್ನ ಕರವಾದ ನೆಬ್ಬುದೇವನು ಇದ್ದರ ಅಪಗಪಕ ಇಂದಿನೆಲ್ಲ ಬಂಗಾಳ ತೊಂದರೆಗಳಿಂದ ಬರ್ತದ ಯಾರು ಭಂಜನಗಳು ಬ್ಯಾಕ್ ಭಂಜನಗಳು ವಿರೋಧಿ ಅಗಲ್ಲ ಜೋಕಳಿಗೆಲ್ಲ ಸಾಧನೆ ಧರ್ಮ ಅಂತ ಕಲ್ಪಾದ ಇದ್ದ ಒಟ್ಟಿ ಅಲ್ಲಿ ಲಾ ಕಾಲೇಜಿಗೆ ಹೋದ ಸೀಟಿಗೆ ಇದ್ದಿದ್ದು ಬರ್ತಿದ್ದಲ್ಲ ಎಲ್ಲ ಸಾಧನೆ ಎಲ್ಲ ಕಾಲೇಜಿಗೆ ಅದಕ್ಕೆ ಸೀಟ್ ಕೊಡ್ತೇನೆ ಯಾರು ಬ್ಯಾಡ್ದಿಲ್ಲ ವಿರೋಧಿಯ ಈ ಖಂಡೂರತ್ತ ಈ ಖಂಡೂರು ಏರಿಯಾ ಸಾಧ್ಯತೆ ಒಯ್ಕೊಂಡು ಹೋಗ್ರೆ 5 ರೂಪಾಯಿ ಪಣಿದಿನ ಆಗಬೇಕು ತಲಾಕ್ ಮಾಡ್ಬಿಡ ಬಿಡ್ಬಿಡ್ರೆ ಇಂದು ಧರ್ಮ ಅದು ಅಧರ್ಮ ಇನ್ನೆಂದ ನಿಂತು ಕಂಪ್ಲೇಂಟ್ ಕೊಡ್ತಾರೆ ಗೋಡೆ ಒಂದು ಬ್ಯಾಗ್ನ ಹೋಗುವ ಸಂಘಟನೆ ಡೈರಿ ಏನಾದ್ರು ಬರಡು ಅಗಲ ಧರ್ಮ ಇದ್ದೇನೆ ಅಂದಾಗಲೇ ಮರಡಿ ಅಗಲ ಧರ್ಮ ನಂದು ಕೊಂಡೆಲ್ಲ ಒಯ್ಕೊಂಡು ಹೋಗ್ರೆ ಧರ್ಮನ ಬೆತ್ತದಲ್ಲಿ ಕಲ್ಪನೆ ಧರ್ಮನ ಐದೋಕೆಲ್ಲ ಹಿಂದೂ ಸಮಾಜ ಲಕ್ಕದುಂಟು ಹಿಂದೂ ಸಮಾಜ ಗಟ್ಟಿ ಅಂದ ಅಪ್ಪಗೆ ನಮ್ಮ ಪಂಜನಕ್ಕೆ ಹೋಯ್ತು ಹಾಕಿ ನಮ್ಮ ಪೆತ್ತಲನ್ನು ಕಡ್ಪೆಲ್ಲ ಕೊಂಡಾಯ ಹಾಕಿ ಹಿಂದೂ ಸಮಾಜ ಒಟ್ಟಾದ ಒಂದಾದ ಹನುಮಂತನೇದರು ಪ್ರಾರ್ಥನೆ ಮಲ್ಪಡಾಯಿನ ಸಂಗತಿ ಅವು ನಮ್ಮ ಮಲ್ಪಡಾಯಿನ ಸಂಗತಿ ದೇವರೇ ಹಿಂದಿನ ಶಕ್ತಿ ಬರುವುದಿಲ್ಲ ಆ ದೃಷ್ಟಿಯಲ್ಲಿ ಹಿಂದೂ ಸಮಾಜನ
ಆಲೋಚನೆ ಮಾಡ್ತಾರೆ ಗೊತ್ತಿಲ್ಲ ಹನುಮಂತನ ದೇವಸ್ಥಾನವನ್ನು ನಿರ್ಮಾಣ ಈಗ ಮಾತಾಡಿದ್ರೆ ಹೆಂಗ್ ಪುಣ್ಯ ಸಿಕ್ಕಾರೆ ಅಂತ ಬರ್ತಾರೆ ಮೂಲ ಇಂಜಿನಿಯರ್ ಸೇವೆ ಮಾಡ್ತಾರೆ ಹೋಗ್ನಾತ್ ಆನ ಹನುಮಂತನ ಎದುರು ಯಾನಲ್ಲಿ ಪ್ರತಿಜ್ಞೆ ತೆತ್ತೋಣ ದಿನದಲ್ಲಿ ಪ್ರತಿಜ್ಞೆ ತೆತ್ತೋಣ ಹಿಂದೂ ಸಮಾಜ ವರಿಭಾವಂಜನೆ ಕೆಲಸ ಮಾಡ್ಕೊಂಡು ನಮ್ಮ ಧರ್ಮ ವರಿಭಾವಂಜನ ರಾಮ ಎಣ್ಣೆ ಬಂದಿನ ಹನುಮಂತ ಹಾಗೆ ಜೋಡಿ ಅದು ಒಂದೊಂದು ರಾಮ ಎಣ್ಣೆ ಬರ ಐಕೋತ್ಕರ ಧರ್ಮ ಸಂಸ್ಕೃತಿ ಅವೇ ಸಾಧನೆ ಮಾಡ್ತಾನೆ ಆಯೇ ಹನುಮಂತ ಐಕೋತ್ಕರ ಇನ್ನು ಹನುಮಂತನ ಬ್ರಹ್ಮ ಕಲಶ ಆಗ್ತದೆ ಪೂಜೆ ಆಗ್ತದೆ ಪಲ್ಲ ಪೂಜೆ ಆಗ್ತದೆ ಗಂಡ ಪಲ್ಲ ಪೂಜೆ ಅಂತ ಹಾಗೆ ಇಂಗ್ಲೀಷ್ ತಕ್ಕಲ್ಲ ಈ ಪದಗಿ ತಕ್ಕಲ್ಲ ಭಾಳ ಸಮಸ್ಯೆ ಅದು ಮಾತ್ರ ನಮ್ಮ ಸಪ್ತಮಿ ಮಾತ್ರ ಬದಲಾವಣೆ ಮಾಡ್ತೇವೆ ಇತ್ತ ಮಧ್ಯಾಹ್ನ ನಿಖಲು ಒಣಸ್ಕೋನಾಗ ಹೆಚ್ಚಿನ ರೈಸ್ ಬೇಕಾ ವೈಟ್ ರೈಸ್ ಬೇಕಾ ಅವು ರೈಸ್ ಅತ್ತಿ ಅವು ಅನ್ನ ನುಪ್ಪವು ಅನ್ನ ಬಂಡ ಅನ್ನ ಬ್ರಹ್ಮೆ ದೇವರ ಐಕೋತ್ಕರ ಪಲ್ಲ ಪೂಜೆ ಏನೈತೆ ದೇವರಿಗೆ ಪೂಜೆ ಮಾಡ್ತಿದ್ದಕ್ಕೆ ಬಳಸ್ತಾನೆ ನುಪ್ಪುಗೂ ಪೂಜೆ ಮಾಡ್ತಾರೆ ಬಳಸ್ತಾನೆ ಯಾಕಂದ್ರೆ ಅವರ ಬದುಕ ನಂಗೆ ಆ ಶಬ್ದನೇ ಗೊತ್ತು ಇದೇನು ಬಿದರ್ ಬೋನಲ್ಲ ತಿಕ್ಕಣ ಕಂಡಲ್ಲಿ ಬಿಡಿ ತಿಕ್ಕಿಂದ ಕಂಡನಿಗೆ ಇವೆ ಅಲ್ಲಿ ಮುಂಬಲೇನು ಗೊತ್ತಲ್ಲ ನಿಂಗೆ ಗೊತ್ತಿದೆ ಮುಂಬಲೆನ್ನ ಮಿಸ್ಸೆಸ್ ಅಂತ ಎಂಚಿನ ಸಾವು ಮಾಡಿದೆ ಮಿಸ್ಸೆಸ್ ಮಾಡ ಏನೇ ಗಂಡ ಗೊತ್ತಾಗ ತುಂಬ ಆಂಜಲ್ ನಕಲು ಮಾಡಿದ್ದೆ ಇತ್ತ ಪಂಜನ ಕಲೆಗೆ ಅವೇ ಶುರುವಾಗ್ತದೆ ಯಾರಾದ್ರೂ ಮಿಸ್ಸೆಸ್ ಮಿಸ್ಸೆಸ್ ಅಂದಾಗ ಅರ್ಥನೇ ಇದು ಮಾಡಿದರೆ ಏನೋ ಇಂಗ್ಲೀಷ್ ಆಗಿ ಇಂಜಿನೋಡ ಭಾಷೆಗೆ ಏನು ನಮ್ಮಲ್ಲ ಮಾಡ್ಕೊಂಡ ರಾಮ ಬಡಿದ್ದು ಸೀತೆನೆ ಮಿಸ್ಸೆಸ್ ಸೀತಾ ಅಂತ ಬಂತಿದ್ದೆ ಹಾಗೆ ಸೀತೆ ಬಂಡ ಸಹೋದರನಿ ಬಡ್ಡಿ ಸಹೋದರನಿ ಬಂಡ ಧರ್ಮಕ್ಕೆ ಬಂಡು ಕೊಟ್ಟು ನಾನು ಆಯಾ ಕಾಲಕ್ಕೆ ಹೋದಾಗೆಲ್ಲ ಅಮ್ಮೇನ ಪಾದರ ನಡಪಾದಕೊಂಡು ಸೀತೆ ಅದ್ಕೊಂಡು ಹೋಗಿದ್ದೆ ಮತ್ತೆ ಸೀತೆಗೆ ಓಡೆ ಕೊಟ್ಟು ನೀರು ಯಾರು ಕಾಡು ಹೋಗ್ತಾರೆ ಎಲ್ಲ ಬರ್ಬೇಕು ಎಲ್ಲ ಬರ್ಬೇಕು ಬಂದು ಕೊಟ್ಟು ನಿನ್ನ ಕಾಲ ಅಂತ ಮೆದು ಉಂಟು ಅವರು ಕಲ್ಲುಂಟು ಮುಳ್ಳುಂಟು ಅವರು ಕರಡಿ ಉಂಟು ಪಿಳಿ ಉಂಟು ತೊಂದರೆ ಆತಾತನಾಗ ರಾಮಗೆ ಕಂಡನಿನ ಧರ್ಮ ಎಂಚಿನ ಬುಡದಿನ ಧರ್ಮ ಎಂಚಿನ ಅಂದ್ರೆ ಆಳು ಪಂಡು ಬರ್ನಾಳು ಸೀತೆ ವಾರಿ ಮಹತ್ವದ ಜೀವನ ನಮ್ಮ ಜೀವನ ಮಹತ್ವದ ಪಾತ್ರದಾಗಿ ಬಂಡ ಧರ್ಮದ ಬಂಡು ಬರ್ನಾಳು ಐಕೋತ್ಕರ ಬುಡಿದ ಬಂಡ ಸಹದಾಗಿ ಮಿಡಿ ಈ ಜನದ ಆಳು ಬುಡಜ್ಜಿ ಧರ್ಮ ಪತ್ನಿ ದಯಗೀದಿನಿಲ್ಲಪ್ಪ ಅಪ್ಪನ ನೋಡಲ್ಲ ಪ್ರಾರ್ಥನೆ ಮಾಡ್ಕೊಂಡೆ ಮಿಸ್ಸೆಸ್ ನಿಕ್ಲಿಗೆ ನಾಚಿಕೆ ಬುಡಿದ ಬಂಡ ತುಳುಟ ಭಾಷೆ ಯಾನಿಂದ ತುಳು ಭಾಷೆ ಮುಸ್ಲಿಂ ಜನಕ್ಕೆ ಖುಷಿ ಆಗ್ತದೆ ಇಂಗ್ಲ ಭಾಷೆಯಲ್ಲಿ ಬಾತಾರೆ ಐದಾಗಿ ನಿಕ್ಲೆ ಆ ಭಾಷೆಯಲ್ಲಿ ಬಾತಾರೆ ಬುಡಿಯದೇನು ಮಾಡಲಿ ನಾನು ಕಡಿಮೆ ಹಾಕೋಣ ಜನ ಧರ್ಮ ಭಾಷೆಯನ್ನು ಮಾಡಲಿ ಕಡಿಮೆ ಹಾಕೋಣ ಯಜಮಾನಿಗೆ ಬರಲಿ ಧೈರ್ಯ ಇತ್ತು ನಾನು ಯಜಮಾನಿ ಮಂಡು ಬಿಡ ಏನು ಅದು ಅನ್ನೋ ತೊಂದರೆ ಮಲ್ಕೋರ ನಿಕ್ಲೆ ಯಾಕಂದ್ರೆ ಈ ಶ್ರೀಕೃಷ್ಣ ಬಿಡ ಬರ್ಕಾರ ನಮ್ಮವರ ಬಂದ್ಬಿಡಿ ದೇಶ ಉಂಟು ನಮ್ಮ ಧರ್ಮ ಉಂಟು ನಮ್ಮ ಕ್ರಮಗಳುಂಟು ನಮ್ಮ ಸಂಸ್ಕೃತಿ ಉಂಟು ಜೀವನ ಮೌಲ್ಯ ಜಗತ್ತಿರೋಲ್ಲ ಮರಣಿ ರಾಮನ ದೇವಸ್ಥಾನ ಉದ್ಘಾಟನೆ ಇಡೀ ಜಗತ್ತಿಗೆ ಭಾರಿ ಕುಸಿತ ಒಂದು ಸಂಗತಿ ಊರೂರು ದೀಪಾವಳಿ ಮಾತಾಡಲ್ಲ ಪಾಯಸ ಚೀಪೆ ದಾಳಿ ಧರ್ಮದ ಪ್ರತಿಷ್ಠಾಪನೆ ಅವರು ರಾಮನ ಪ್ರತಿಷ್ಠಾಪನೆ ಬಂದ ವಿರಾಯನ ಪುಣ್ಯಗೋಸ್ಕರ ಧರ್ಮದ ಪ್ರತಿಷ್ಠಾಪನೆ ಹಾಕೊಂಡು ರಾಮರಾಜ್ಯದ ಪ್ರತಿಷ್ಠಾಪನೆ ಆ ರಾಮರಾಜ್ಯದ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಹನುಮಂತನೇ ಒಟ್ಟಿಗೆ ಇಲ್ಲಿ ಗೊತ್ತು ನಾನು ಕತೆ ఆయన పట్టాభిషేకం అయిపోతే రామలతో ఇంటికి మాదిరి ఇచ్చినటువంటి బొమ్మను కొడుకు అంటే మాదిరి కొడుకు మాట ఇడీ ఆయన ఇందు ఖాళీ అండి మాత కొడుకుంటాడు మాత ముఖ్యదాని పక్క సీతకు పడిందిగా హనుమంత మూడు ఎడుగులు ఉంటుంది హనుమంత కనుకొచ్చింది కొరియర్ దాని ಮಾತಾಡಾಗ ಜನಕರಾಜ ಎಂಬ ಅಮ್ಮಿ ಜನಕರಾಜೆ ಒಂದಿಗೊಂದು ಮುತ್ತುದ ಸರ ಇತ್ತು ಭಾರಿ ಪವಿತ್ರವಾದ ಸರ ಸೀತೆ ಬಂಡಾರಿ ಏನಾದ್ರು ಬೆಂದನಾಲಿಟ್ಟು ಮುತ್ತುದ ಸರ ಉಂಟು ಈಗ ಕೊಡಲಿ ಆಯ್ತು ಕೊಡಿ ಅಲ್ಲಿ ಮತ್ತೆ ರಾಮೇ ಮುತ್ತುದ ಸರನ್ನು ಕೊಡಿ ಮನೆ ಬರ್ತಾನಾಗ ಏನೋ ಜನಕರ ಭಕ್ತರಿಗೆ ಎಂಚಿನ ಕೆಲಸ ಮಾಡ್ತಿದ್ದಾರೆ ಆ ಮಂಗದ ನಿಕ್ಕಲಿ ಮುತ್ತುದ ಸರನ್ನು ಕೊಡ್ತಾರ ನಾನು ಇಲ್ಲಿಗೆ ಆ ಸುದತ್ತ ಬರೀಚಿಕೊಂಡು ಉಂಟೆ ಆ ಮುತ್ತದ ಸರಟ್ಟು ಒಂಜೊಂದು ಮುತ್ತದ ಎತ್ತೊಂದಿಲ್ಲ ಕೂಲಿಟ್ಟು ಟಕ್ ಟಕ್ ನನ್ನ ಇನ್ನು ತುಂಡು ಬಂದಿಲ್ಲ ತಕ್ಕೊಂಡು ಕೂಡಲೆತ್ತು ಹನುಮಂತ ಬಲ ಆಂಜನೇಯ ಬಲ ಅದು ಮಗ ಈ ನಾನು ಮಂಗ ಅಲ್ಲ ಜನಕರಾಜ ನಮ್ಮೆ ಕೊಟ್ಟು ಮಾರಿ ಪವಿತ್ರವಾದ
ಆ ಸ್ಥಳ ಕೊಡ್ತೆ ಈ ಮಾತ್ರ ತುಂಬಿ ಮೊದಲು ಮಾಡಲಿಕ್ಕೆ ಅಂದು ದೇವರೇ ನಮಗೆ ಎಂಜಿನ ಬಂಡ ಎಂಗ್ಲಿಗೆ ಬಹು ಪವಿತ್ರ ಹಾಕೊಂಡು ಬಹು ಶ್ರೇಷ್ಠ ಹಾಕೊಂಡು ಬಂಡ ಆ ಮುತ್ತುದರ ಈ ರಾಮ ಇತ್ತು ನಾನು ಮಾತ್ರ ಹೋಗಿ ಬೇರೆ ರಾಮನ ಭಕ್ತಿಗಳನ್ನ ಅಂಚ ಮಾತ ಸಂಗತಿಲ್ಲ ಆಯ್ಕೆ ಸಿಗಲೆ ಬುಡಪಾದ ಆಯ್ತು ಇಬ್ಬನೇ ಆಯ್ತಾ ಉಲ್ಲ ನೋಡು ರಾಮನ ಸೀತೆ ಹನುಮಂತಲೆ ಸೀತೆ ಮೈಪುನೆಯನ್ನ ತಿಗಲೆ ಅಂಚಿನ ರಾಮ ಭಕ್ತಿ ಹನುಮಂತೆ ಅದಕ್ಕೋಸ್ಕರ ರಾಮನ ನಡೆ ಅವು ನಮ್ಮ ನಡೆ ರಾಮ ವಾದಕ್ಕೋಸ್ಕರ ಬಂಗವರ್ತರಿಗೆ ಕೆಲಸ ಮಾಡ್ತೇನ ಆ ರೀತಿಯಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಗೊತ್ತು ನಂಜನ ಕೆಲಸ ಮೊತ್ತ ಈ ವಿಜಯನಗರದ ರೇಖಪೇಟೆ ಪರಂದು ಆಸಾಮ ಅದಕ್ಕೋಸ್ಕರ ವಿಜಯನಗರದ ಈ ಜಾಗದಲ್ಲಿ ವಿಜಯದ ಧ್ವಜರಾಪಾವತಿ ಹನುಮಂತನ ಧ್ವಜ ಬಂಡ ವಿಜಯದ ಧ್ವಜ ಅದು ಮುಖೈತನದ ಧ್ವಜ ಹನುಮಂತನ ಚಿತ್ರ ಇದ್ದರೆ ನೆಂಪುದಿನಲ್ಲಿ ಮಾತಾ ಕಾಲಟ ಇಪ್ಪುನ ಈ ಕಾಲಟ ಉಳ್ಳಿ ಹನುಮಂತಿ ಉಳ್ಳಿ ನೆಂಪುದಿನಲ್ಲಿ ಅಂಚೆಗಂಡು ಪವಿತ್ರವಾದ ಕಾರ್ಯ ಹಿಂದೂ ಸಮಾಜದ ಐಕ್ಯದಕ್ಕೋಸ್ಕರ ಹಿಂದೂ ಸಮಾಜ ಒಟ್ಟಾಗಿ ಕೂಡ ಉಂಡ್ಕೊಂಡು ಬರೋಕ್ಕೋಸ್ಕರ ಕಂದಪ್ಪಣ್ಣನಿಗೆ ಜನ ಇತ್ತಂದು ಅವು ನನ್ನ ತಂದು ಅಲ್ಲಿ ಮುಂದಕ್ಕೆ ಅನ್ಕೋಬೇಕು ಅಂಚಿನ ಜವಾಬ್ದಾರಿ ಮಾತ ಮೂರು ಬರ್ತನ ಅಂಚಿನ ಹನುಮಂತನ ಭಕ್ತಿಯಲ್ಲಿ ಹಿಂದೂ ಸಮಾಜದ ಶಕ್ತಿ ಗೊತ್ತು ಅಂಚಿನ ಜನಕಲಿಕ್ಕಿದ್ದಾರೆ ಐ ನಡಪಾವ ಪೋಲಿ ಪಂಡ ಪ್ರಾರ್ಥನೆ ಮಾಡ್ತೀನಿ ಹಾಜರ ಅಂತವೆ ಜಯ ಶ್ರೀರಾಮ್. ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿ ಅವರ ಪಾದರವಿಂದಗಳಿಗೆ ನಮನವನ್ನ ಮಾಡ್ತಾ ಪ್ರಭು ಶ್ರೀ ರಾಮಚಂದ್ರನನ್ನ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ ಪುಣ್ಯದ ನೆಲದಲ್ಲಿ ಇವತ್ತಿನ ದಿವಸ ನಾನು ಇದ್ದೆ. ಮೊದಲನೇದಾಗಿ ಆಂಜನೇಯ ಸ್ವಯಂನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮೊಟ್ಟ ಮೊದಲನೇದಾಗಿ ನನ್ನ ಪ್ರೀತಿಯ ಮಂಗಳೂರು ಜನತೆ, ತುಳುನಾಡಿನ ಸಮಸ್ತ ಜನತೆ ಎಂಚ ಉಳ್ಳಾರು, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಎಲ್ಲ? ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ ಇದೇ ರೀತಿ ಇರಬೇಕು. ಯಾಕೆ ಅಂತಂದ್ರೆ ಮಹರ್ಷಿ ಧರ್ಮಯಾತ್ರೆ ಪ್ರತಿನಿತ್ಯ ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇರ್ತೇನೆ. ಮಹರ್ಷಿ ಧರ್ಮಯಾತ್ರೆಯಲ್ಲಿ ಇವತ್ತಿನ ದಿವಸ ಆನಂದ್ ಗುರೂಜಿ ಅವರು, ನನ್ನ ತಂದೆಯವರು ಸಾಕಷ್ಟು ಧರ್ಮ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅವರ ಜೊತೆ ನಾನು ಕೂಡ ಹೆಜ್ಜೆಯನ್ನು ಹಾಕಿದ್ದೇನೆ. ಗುರುಗಳ ಜೊತೆ ನಾನು ಕೂಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ನಮ್ಮ ಸಾಕಷ್ಟು ಕಾರ್ಯಕ್ರಮಗಳು ಒಂದು ಮಂಗಳೂರಿನಲ್ಲೂ ಕೂಡ ನಡೆಯುತ್ತೆ, ಉತ್ತರ ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ. ಆದ್ರೆ ಮಂಗಳೂರಿನ ಜನರನ್ನ ನೋಡ್ತಾ ಇದ್ರೆ ಮಂಗಳೂರಿನ ಜನಕ್ಕೆ ವಯಸ್ಸೇ ಆಗಲ್ವೇನೋ ಅಷ್ಟು ಶಕ್ತಿಯನ್ನು ತುಂಬಿಕೊಂಡಿದ್ದಾರೆ ಮಂಗಳೂರಿನ ಜನ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ, ಆ ಒಂದು ಪ್ರೀತಿ ವಿಶ್ವಾಸ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲು. ಇವತ್ತಿನ ದಿವಸ ವೇದಿಕೆ ಮೇಲೆ ಮೊದಲನೇದಾಗಿ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ಕೂಡ ನನ್ನ ಹೃದಯಪೂರ್ವಕ ನಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ಡಾಕ್ಟರ್ ಪ್ರಭಾಕರ್ ಜಿ ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಯಾಕೆ ಅಂತಂದ್ರೆ ಅವರು ಆಡಿರ್ತಕ್ಕಂಥ ಪ್ರತಿಯೊಂದು ಮಾತು, ಅವರ ಒಂದು ಭಾಷಣ, ಒಂದು ಕ್ರಿಯೆಯನ್ನು ನೋಡ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಬಂದಿದ್ದು ಒಂದೇ, ಅವರು ನೋಡ್ಲಿಕ್ಕೆ ಸ್ವಲ್ಪ ವಯಸ್ಸಾಗಿದ್ದಾರೆ ಅನ್ನೋ ಹೊರತಾಗಿ ಅವರಿಗೆ ವಯಸ್ಸಾಗಿಲ್ಲ, ಅವರು ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾರೆ ಅಂತ ನಾನು ಹೇಳಬೇಕು. ಯಾಕೆಂತಂದ್ರೆ ಅಷ್ಟು ಒಂದು ಶಕ್ತಿ ಹಿಂದುತ್ವದ ಬಗ್ಗೆ ಇರ್ತಕ್ಕಂಥದ್ದು. ಮತ್ತೊಂದು ವಿಚಾರ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾಗೆ ನನಗಂತೂ ಬಹಳ ತೃಪ್ತಿ ಇದೆ. ಅಯೋಧ್ಯ ಶ್ರೀ ರಾಮಚಂದ್ರ, ಅಯೋಧ್ಯ ಶ್ರೀ ರಾಮ ಮಂದಿರ ಉದ್ಘಾಟನೆಯನ್ನು ಆಗೋಯ್ತು. ಅಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಉದ್ಘಾಟನೆ ಆಯಿತು. ನಾವು ಎಷ್ಟು ಸಂಭ್ರಮದಿಂದ ಇದ್ದೆವು. ಇವತ್ತಿನ ದಿವಸ ಇಲ್ಲಿ ರಾಮನ ಭಕ್ತ ಹನುಮ, ರಾಮನ ಬಂಟ ಹನುಮನ ಒಂದು ಮಂದಿರ ಉದ್ಘಾಟನೆ ಆಗಿದೆ. ನಾವೆಲ್ಲರೂ ಕೂಡ ಅಷ್ಟೇ ಸಂಭ್ರಮದಿಂದ ಈ ಒಂದು ವಿಚಾರವನ್ನ ಆಚರಣೆ ನಾವು ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಅಯೋಧ್ಯ ಮಂದಿರದ ಉದ್ಘಾಟನೆಗೆ ಹೇಗೆ ನಾವೆಲ್ಲರೂ ಕೂಡ 500 ವರ್ಷಗಳ ಸತತ ಪ್ರಯತ್ನ, ಲಕ್ಷಾಂತರ ಜನರ ಬಲಿದಾನ ಆಗಿದೆಯೋ, ರಾಮ ಮಂದಿರದ ಉದ್ಘಾಟನೆಗೆ ನಾವು ಅಷ್ಟು ಪಣತೊಟ್ಟು ಶ್ರಮಿಸಿದ್ದೇವೆ. ಇನ್ನು ಮುಂದೆ ನಮ್ಮ ಭಾರತವನ್ನ ರಾಮರಾಜ್ಯ ಮಾಡಬೇಕು, ಶ್ರೀರಾಮನ ತತ್ವಗಳನ್ನ ನಮ್ಮ ಭಾರತದಲ್ಲಿ ನಾವು ತಗೊಂಡು ಬರಬೇಕು ಅಂತಂದ್ರೆ ನಾವು ಅಷ್ಟೇ ಇನ್ನಷ್ಟು ಒಂದು ತೇಜಸ್ವಿಯಿಂದ, ಉತ್ಸಾಹದಿಂದ, ಉಲ್ಲಾಸದಿಂದ ನಾವು ಹೋರಾಟವನ್ನ ಮಾಡ್ತೇವೆ. ಅದನ್ನ ಮಂಗಳೂರಿನಲ್ಲಿ ಇವತ್ತಿನ ದಿವಸ ರಾಮ ಮಂದಿರ ಉದ್ಘಾಟನೆ ಆದ್ಮೇಲೆ ಮೊದಲನೇ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಾವು ಒಂದು ಪ್ರಾರಂಭ ಮಾಡ್ತಾ ಇರೋ ಕಾರಣದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಮಂಗಳೂರಿನಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ ಮಂಗಳೂರಿನ ಜನಕ್ಕೆ ವಯಸ್ಸಾಗಿಲ್ಲ ಅಂತ, ವಯಸ್ಸಾಗೋದೇ ಇಲ್ಲ ಅಂತ ಹೇಳಿ. ಯಾಕೆ ಅಂತಂದ್ರೆ ಯಾರನ್ನ ನೋಡಿದ್ರು ಹೆಂಗಾಗಿದ್ದೀರಿ. ಇವತ್ತಿನ ದಿವಸ ನಮ್ಮ ಧರ್ಮದ ಜಾಗೃತಿಯನ್ನು ನಾವು ಉಳಿಸ್ಕೊಳ್ಬೇಕು ಅಂತಂದ್ರೆ ನಾವು ಯೂತ್ಸ್ ಮುಂದೆ ಬರಬೇಕು, ನಾವು ಯಂಗ್ಸ್ಟರ್ಸ್ ಮುಂದೆ ಬರಬೇಕು. ನಮ್ಮಲ್ಲಿ ದೇಹದಲ್ಲಿ ಶಕ್ತಿ ಬಹಳ ಇದೆ, ಆ ಶಕ್ತಿಯನ್ನ ನಾವು ಜೊತೆ ಇಟ್ಕೊಂಡು ನಾವು ಮುಂದೆ ಬರ್ಬೇಕು. ಹಾಗಾಗಿ ಮಂಗಳೂರಿನ ಜನತೆ, ಯುವ ಪ್ರತಿಭೆಗಳು,
ತಾವು ಯುವಜನಾಂಗ ತಾವೆಲ್ಲರೂ ಕೂಡ ಏನಿದೆ ತಮ್ಮೆಲ್ಲರಲ್ಲಿರ್ತಕ್ಕಂಥ ಶಕ್ತಿಯನ್ನ ನೋಡಿ ನಾನು ಅನ್ಕೊಂಡಿರ್ತಕ್ಕಂಥದ್ದು ಒಂದೇ, ಇವತ್ತಿನಿಂದ ನಮ್ಮ ಪ್ರಭಾಕರ್ ಜೀರವರು ಹೇಳಿದ ಹಾಗೆ ನಮ್ಮ ತತ್ವಗಳನ್ನ ನಾವು ಬಿಡ್ತಕ್ಕಂಥದ್ದು ಬೇಡ. ಇಂಗ್ಲಿಷ್ ಪದಬಳಕೆಯನ್ನ ಆದಷ್ಟು ಕಡಿಮೆ ಮಾಡೋಣ. ಮಮ್ಮಿ, ಡ್ಯಾಡಿ, ಮಿಸ್ಸಸ್ ಅದು ಇವು ಎಲ್ಲವನ್ನೂ ಕೂಡ ದೂರ ಮಾಡೋಣ. ನಮ್ಮ ಗ್ರಾಮೀಣವಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಪದಗಳ ಬಳಕೆಯನ್ನ ಮಾಡ್ತಾ ಶ್ರೀರಾಮನ ತತ್ವವನ್ನು ನಾವೆಲ್ಲರೂ ಕೂಡ ಪಾಲಿಸೋಣ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಪಾಲಿಸಲೇಬೇಕು. ಯಾಕಂತಂದ್ರೆ ಒಂದಿಷ್ಟು ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ದಾರಿ ತಪ್ಪಿದ್ದೇವೆ, ಅದೆಲ್ಲವೂ ಕೂಡ ತಗೊಂಡು ಬಂದಿದ್ದೇವೆ. ಇನ್ನು ಮುಂದೇನಾದ್ರೂ ಕೂಡ ರಾಮ ಬಂದಾಯಿತು, ರಾಮನ ತತ್ವಗಳನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕು. ರಾಮ ಬಂದಿರತಕ್ಕಂಥದಕ್ಕೆ ಮತ್ತಷ್ಟು ಬೆಳಗನ್ನು ಸೃಷ್ಟಿ ಮಾಡಬೇಕು. ನಮ್ಮ ಭಾರತವನ್ನ ರಾಮ ರಾಜ್ಯ ಮಾಡಬೇಕು. ಬೇರೆ ದೇಶದಲ್ಲಿರ್ತಕ್ಕಂಥವ್ರು ಭಾರತವನ್ನ ಹೀಯಾಳಿಸ್ತಾ ಇದ್ದಾರೆ, ಭಾರತಕ್ಕೆ ಕೈ ಎತ್ತಿ ಇವತ್ತಿಗೂ ಮುಗಿತಾ ಇದ್ದಾರೆ. ಇನ್ನು ಮುಂದಕ್ಕೆ ತಲೆ ಬಾಗಲೇಬೇಕು. ನಮ್ಮ ಭಾರತವನ್ನ ಅಷ್ಟರ ದೊಡ್ಡ ಮಟ್ಟದ ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಸೇರಿ ತಗೊಂಡು ಹೋಗ್ಬೇಕು. ಶ್ರೀರಾಮಚಂದ್ರನ ಕೃಪವನ್ನ, ಶ್ರೀರಾಮಚಂದ್ರನ ತತ್ವವನ್ನ ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗೂ ಕೂಡ ನಾವು ತಿಳಿಸ್ಬೇಕು. ರಾಮನ ಕೃಪಾಶೀರ್ವಾದ ಮಂಗಳೂರಿನ ಜನತೆ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಮತ್ತೊಮ್ಮೆ ರಾಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಒಳ್ಳೆದ ತಮ್ಮೆಲ್ಲರ ಪ್ರೀತಿಗೆ ಬಹಳ ಸುಂದರವಾದ ಮಾತುಗಳಿಂದ ಈ ಒಂದು ಧಾರ್ಮಿಕ ಸಭಾ ವೇದಿಕೆಯಿಂದ ಶುಭ ಹಾರೈಕೆಯನ್ನು ಮಾಡಿದಂತ ಶ್ರೀ ಶ್ರೀನಿವಾಸ ಶರ್ಮಾ ಇವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ, ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಚಾರುಧರ್ಮಿಗೆ ಗುರುಟಿಗೆ ಉಪರಾಧಿಸಿದ ದೇವಿ ಪ್ರಸಾದ್ ಶಿಂದ್ರೆಗೆ, ಸಚಿನ್ ತೊಪ್ಪೆಕಲ್ ಮಂದರಿ ಚಾವಡದ ಮಾನದಿಗೆ ಗರುಡ ಪದಕ್ಕೆ ಬಂದಿಲ್ಲ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇಡೀ ಭಾರತ ಕಂಡ ರಾಮರಾಜ್ಯವಾದ ಮೇಲೆ ಈ ನಿಮ್ಮ ಆನಂದ್ ಗುರುಜಿ ತುಳು ಮಾತಾಡಿದ್ರೆ ಆಗುತ್ತಾ? ತುಳು ಮಾತಾಡಲೇಬೇಕು. ಆ ತುಳು ಕಲಿಯುವಂತಹ ಒಂದೊಂದು ಪದದಲ್ಲೂ ಬಹಳಷ್ಟು ಜೀವ ಅಮೃತ ಇದೆ, ಅಮೃತ ಇದೆ, ಮಧು ಜೇನಿದೆ. ಹಾಗೆ ಅಯೋಧ್ಯ ನಗರವಾಸಿ ಶ್ರೀ ರಾಮಚಂದ್ರನ ಸುಂದರವಾದಂತಹ ಆಲಯ ಅರಮನೆ ಪ್ರತಿಷ್ಠಾಪನೆ ಆಯಿತು. ಇನ್ನು ರಾಮರಾಜ್ಯದ ಕನಸೊಂದು ನನಸಾಗಬೇಕಾಗಿದೆ. ಅಂತಹದರಲ್ಲಿ ಭಾರತವನ್ನು ವಿಶ್ವಗುರುವಾಗಿ ಇಡೀ ವಿಶ್ವವೇ ರಾಮರಾಜ್ಯವಾಗಿರ್ತಕ್ಕಂಥ ರಾಮರಾಜ್ಯವಾಗುವಂತಹ ಕನಸನ್ನ ಬಹುಶಃ ನಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಜನ ಮೂರ್ಖರು ಬಿಟ್ಟರೆ ಇನ್ನೆಲ್ಲರೂ ಎದುರು ನೋಡ್ತಿದ್ದಾರೆ. ಯಾವಾಗ ಆಗುತ್ತೆ ವಿಶ್ವಗುರು, ಯಾವಾಗ ಆಗುತ್ತೆ ಇದು ರಾಮರಾಜ್ಯ ಅಂತ. ಇರಲಿ, ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬಹಳ ತಡವಾಗಿ ಬಂದದಕ್ಕೆ ಮೊದಲು ತಮ್ಮೆಲ್ಲರಿಗೂ ಒಂದು ಕ್ಷಮೆ ಯಾಚಿಸ್ತೇನೆ. ನಾನು ಬೆಳಿಗ್ಗೆ 8ಕ್ಕೆ ಬರಬೇಕಾಗಿತ್ತು, ತಡವಾಗಿ ಬಂದೆ. ಆದರೂ ನಿಮ್ಮ ಈ ತಾಳ್ಮೆ ಇದೆಯಲ್ಲ, ನಿಮ್ಮ ಈ ತಾಳ್ಮೆಯನ್ನು ನೋಡಿದ್ರೆ ನನ್ನ ಸುಪುತ್ರ ಶ್ರೀನಿವಾಸ ಶರ್ಮಾ ಹೇಳಿದ ಹಾಗೆ ಇಲ್ಲಿ ವಯಸ್ಸಾಗಲ್ಲ. ಯಾಕೆ ಅಂದರೆ ಸಮುದ್ರ ರಾಜನ ಸಾನ್ನಿಧ್ಯದಲ್ಲಿ ತಾವಿದ್ದೀರಿ. ಸಮುದ್ರ ರಾಜನ ಸಾನ್ನಿಧ್ಯ ಅಂದರೆ ಇದು ತಂದೆಯ ಆಸ್ಥಾನ ಅಂತ. ಪಿತೃವಾಕ್ಯ ಪರಿಪಾಲಕನಾಗಿರ್ತಕ್ಕಂಥ ಪ್ರಭು ಶ್ರೀ ರಾಮಚಂದ್ರ ತಂದೆಯ ಮಾತನ್ನು ಕೇಳಿ 14 ವರ್ಷ ಕಾಲ ವನವಾಸ ಹೊರಟರು. ಆತನ ಹೆಸರು ಚಿರವಾಗಿ ನಿಂತುಕೊಳ್ತು. ಅದಕ್ಕೆ ತಂದೆಯ ಮಾರ್ಗದರ್ಶನ ಬಹಳ ಮುಖ್ಯವಾಗಿ ಬೇಕು ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಇಷ್ಟು ಜನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹನುಮನ ಸಾನ್ನಿಧ್ಯ, ರಾಜ್ಯದಾದ್ಯಂತ ಪ್ರವಾಸ ಮಾಡುವಾಗ ಪ್ರಭು ಶ್ರೀ ರಾಮಚಂದ್ರನ ಆಲಯಗಳನ್ನು ನಾನು ನೋಡಿದ್ದೇನೆ. ಹಾಗೆ ಎಷ್ಟೋ ಹನುಮ ಕ್ಷೇತ್ರಗಳನ್ನು ನೋಡಿದ್ದೇನೆ. ಮೊನ್ನೆಯಷ್ಟೇ ಕಿಷ್ಕಿಂಧಾಗೆ ಹೋಗಿ ಹನುಮನ ಮೂಲ ಸಾನ್ನಿಧ್ಯ, ಹನುಮನ ಹುಟ್ಟಿದ ಸ್ಥಳ ಅಲ್ಲೂ ಸಹಿತ ಬೆಟ್ಟವನ್ನು ಪರಿಗಣಿಸಿ ಅಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿದ್ದೇನೆ. ಆಗಲೂ ಹನುಮನ ಮುಖದಲ್ಲಿ ಏನೋ ಒಂದು ತರಹ ಆ ಮಂದಹಾಸ ಕಡಿಮೆ ಬಂದ ರೀತಿ ಇತ್ತು. ಆದರೆ ಇಲ್ಲಿರುವಂಥ ವಿಜಯನಗರದ ಪರಂಗಿಪೇಟೆಯ ನನಗ್ಯಾಕೋ ನಮ್ಮ ಪ್ರಭಾಕರ್ ಭಟ್ರು ಹೇಳಿದ ಹಾಗೆ ಈ ಪರಂಗಿಪೇಟೆ ಎಂಬತಕ್ಕಂಥ ಹೆಸರು ಆಡೋದೇ ಒಂಥರ ಬಹಳ ಬಾಧೆ ಆಗ್ತಾ ಇದೆ. ಈ ಪರಂಗಿ ಅನ್ನೋ ಹೆಸರು
ಬ್ರಿಟಿಷರದು. ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ಹೆಸರು ನಾಮಕರಣ ಆಗೋಗ್ಬಿಟ್ರೆ ಈ ಪ್ರಾಂತ್ಯ ಎಲ್ಲ ಸುಭಿಕ್ಷವಾಗುತ್ತೇನೋ ಎಂಬಂತ ರೀತಿ ನನ್ನ ಮನಸ್ಸಲ್ಲಿದೆ. ಹಾಗೂ ಅದಕ್ಕೋಸ್ಕರ ಇದು ಹನುಮದ ರಾಜ್ಯವಾಗಿ, ಅದು ರಾಮರಾಜ್ಯ, ಇದು ಹನುಮ ರಾಜ್ಯವಾಗಿ, ಹನುಮನ ವಿಶೇಷವಾಗಿರ್ತಕ್ಕಂಥ ನಾಮ ಸಂಗೀತದೊಂದಿಗೆ ಗರ್ಭಗುಡಿಯಲ್ಲಿ ವಿರಾಜಮಾನಾಗಿ ಇವತ್ತು ಕುಂಭಾಭಿಷೇಕ ನಡೆತಿರ್ತಕ್ಕಂಥ ಬ್ರಹ್ಮಕಲಶದ ವಿಶೇಷವಾದಂಥ ಸಾನ್ನಿಧ್ಯದಲ್ಲಿ ಅತ್ತ ಗಣಪ, ಇತ್ತ ಗುರುಗಳು, ಮೂಲ ಸಾನ್ನಿಧ್ಯದಲ್ಲಿ ಹನುಮ. ಆ ಹನುಮನ ಮುಖ ನೋಡಿದಾಗ ಬಹಳ ಮಂದಹಾಸದಲ್ಲಿದ್ದಾನೆ, ನಗುಮುಖದಲ್ಲಿದ್ದಾನೆ. ತನ್ನ ರೋಮದಲ್ಲೂ ಸಹಿತ ರಾಮನಾಮವನ್ನೇ ತುಂಬಿಕೊಂಡಿದ್ದಾನೆ. ತನ್ನ ರೋಮದಲ್ಲೂ ರಾಮನಾಮವನ್ನು ತುಂಬಿಕೊಂಡು ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರೂ ಸಹಿತ ಒಂದೇ ಮಾತ್ರ ಹೇಳ್ತಿದ್ದಾನೆ, ನೀನು ರಾಮನಾಮವನ್ನು ಜಪಿಸು, ಇಂಥ ಒಂದು ಸುಂದರವಾದ ಆಸ್ಥಾನ ನೀನು ಹೃದಯ ಮಂದಿರದಲ್ಲಿ ನಾನೇ ಬಂದು ಕೂತ್ಕೊಳ್ತೀನಿ ಅಂತ. ಹಾಗಿರ್ಬೇಕಾದ್ರೆ ನಾವು ನೀವೆಲ್ಲರೂ ಸಹಿತ ಹೀಗೆ ಕೈಕಟ್ಟಿ ಕೂತ್ರೆ ಇಲ್ಲಿ ಹನುಮ ಬರ್ತಾನ, ಹನುಮ ಪುನಃ ಹಿಮಾಲಯ ಕೊಂಡೋಗ್ತಾರೆ. ಎತ್ತಿ ನಿಮ್ಮ ಎರಡೂ ಕೈಗಳ ಮೇಲೆ, ಎರಡೂ ಕೈಗಳ ಮೇಲೆ ಕೆತ್ತಿ ಭಜನೆ ಮಾಡ್ತಾ ಚಪ್ಪಾಳೆಯನ್ನು ಬಾರಿಸಿದ್ರೆ ಘಟ ಸರ್ಪಗಳೆಂದು ಓಡಾಡಬೇಕಿಲ್ಲಿ. ನಾಗಕ್ಷೇತ್ರ, ನಾಗ ಬ್ರಹ್ಮಕ್ಷೇತ್ರ, ಪರಶುರಾಮ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಶ್ರೀರಾಮ ಮಂತ್ರವನ್ನ ನಿರಂತರ ಜಪ ಆಗಬೇಕು. ಆಗ ಗರ್ಭಗುಡಿಯಲ್ಲಿರ್ತಕ್ಕಂಥ ಹನುಮ ಎದ್ದು ಓಡೋಡಿ ವೇದಿಕೆಗೆ ಬರಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ಸ್ವರ ಪರಂಗಿಪೇಟೆಗೆ ಮಾತ್ರ ಅಲ್ಲ, ಅಯೋಧ್ಯ ಕೇಳಿಸ್ಬೇಕು. ಇದೇ ಮಾತನ್ನ ನಾನು ಉತ್ತರ ಕರ್ನಾಟಕದಲ್ಲಿ ಹೇಳಿದ್ರೆ ರೊಟ್ಟಿ ಬಡಿತಕ್ಕಂಥ ಕೈ, ಬಾರಿಸುವಂತ ಚಪ್ಪಾಳೆ, ಕೂಗುವಂತ ಧ್ವನಿ ಅಯೋಧ್ಯ ದಾಟಿ ಹೊರಗಡೆ ಹೊರಟೋಗ್ತಾ ಇತ್ತು. ಆದರೆ ಪರಂಗಿಪೇಟೆಯ ಈ ಮಂಗಳೂರಿನ ವಿಜಯನಗರದ ಪ್ರಾಂತದಲ್ಲಿರ್ತಕ್ಕಂಥ ಹನುಮ ಪಕ್ಕದಲ್ಲಿದ್ದು ನಮ್ಮ ಸ್ವರವನ್ನ ಮೆತ್ತಗೆ ಮಾಡಿ ಚಪ್ಪಾಳೆನ ಬಾರಿಸಿದ. ಈಗ ಯಾರು ಚಪ್ಪಾಳೆ ಬಾರಿಸೋದಿಲ್ಲ, ಯಾರ ಕೈ ಬೇರೆತ್ತೋದಿಲ್ಲ. ಹನುಮ ರಾತ್ರಿ ಕನಸಿಗೆ ಬಂದು ಬಾರದಲ್ಲಿ ಅದು ಬಿಟ್ಟ ಅಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಎದ್ದು ಕೈಗಳ ಮೇಲೆ ಬಾರಿಸಿದವರ ಚಪ್ಪಾಳೆ ಹೇಳಿ ಮಂತ್ರವನ್ನ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. बोलो राम भक्त हनुमान की, बोलो राम भक्त हनुमान की, बोलो राम भक्त हनुमान की. ತಪ್ಪು ನಿಮಗೆ ಯಾರ್ದೂ ಇಲ್ಲ. ಸತತವಾಗಿ 4-5 ದಿವಸಗಳಿಂದ ಒಟ್ಟಿಗೆ ಕಾರ್ಯಕ್ರಮ, ನಿತ್ಯ ಅನ್ನದಾಸೋಹ. ತಾಯಿ ಅನ್ನಪೂರ್ಣೇಶ್ವರಿ ಹೇಗೆ ಹರಿದು ಬರ್ತಿದ್ದಾಳೋ ಇಲ್ಲಿಗೆ ಗೊತ್ತಿಲ್ಲ. ಪ್ರತಿನಿತ್ಯ ಅನ್ನದಾಸೋಹದ ವಿಶೇಷವಾಗಿರ್ತಕ್ಕಂಥ ಅನ್ನ ಸಂತರ್ಪಣೆ ಪೂಜೆ, ಲಕ್ಷಣವಾಗಿರ್ತಕ್ಕಂಥ ಪಕ್ವಾನ್ನ. ಪಕ್ವಾನ್ನ ಅಂದ್ರೆ ಅರ್ಥ ಆಗುತ್ತಾ? ಒಳ್ಳೆ ರಸಭರಿತವಾಗಿರ್ತಕ್ಕಂಥ ರುಚಿಕರವಾಗಿರ್ತಕ್ಕಂಥ ಅಡುಗೆಯನ್ನು ಅದರ ಪಕ್ವಾನ್ನ ಅಂತ ಹೇಳ್ತಾರೆ. ಅಂತಹ ಪಕ್ವಾನ್ನದ ಮಹಾನೈವೇದ್ಯವನ್ನ ಪ್ರತಿನಿತ್ಯ ಪ್ರಸಾದ ರೂಪದಲ್ಲಿ ಭಜಿಸ್ತಾ ಇರೋದ್ರಿಂದ ನಿಮ್ಮ ಸ್ವರ ಕಟ್ಕೊಂಡಂಗಾಗಿದೆ. ಇಲ್ಲಾಂದ್ರೆ ಬಹುಶಃ ನನ್ನ ತಿಳಿದ ಮಟ್ಟಿಗೆ ಈ ಭಾಗದ ಜನ ನಿಮ್ಮ ಧ್ವನಿ ಬಹಳ ಅದ್ಭುತವಾಗಿರ್ತಾ ಇತ್ತು. ಹೇಳಿ ಬೋಲೋ ಶ್ರೀ ರಾಮಚಂದ್ರ ಭಕ್ತ ಹನುಮಾನ್ ಕಿ. ಈಗ ಸ್ವಲ್ಪ ತಿಳಿಸಾ ಹತ್ತಲ್ಲಿ ಬರ್ತಾ ಇದೆ. ಬೋಲೋ ರಾಮ ಭಕ್ತ ಹನುಮಾನ್ ಕಿ. ಗರ್ಭಗುಡಿಯಲ್ಲಿ ಆಂಜನೇಯ ಹೊರಗಡೆ ಬರ್ತಾ ಇದ್ದಾನೆ. ಅದಕ್ಕೆ ನೋಡಿ, ಇಲ್ಲಿ ಕಲ್ಲರ್ಗ ಭಟ್ರು ಹೇಳ್ತಿದ್ದಾರೆ, ನಮ್ಮ ಪ್ರಭಾಕರ್ ಭಟ್ರು ಏನ್ ಹೇಳ್ತಿದ್ದಾರೆ, ನಮ್ಮ ಭಾಗದಲ್ಲಿ ಸ್ವಲ್ಪ ತುಪ್ಪಕ್ಕೆ ಕೊರತೆ ಆಗ್ತದೆ, ನೀಚರು ರಾಕ್ಷಸರು ದನಗಳನ್ನ ಹಸುಗಳನ್ನ ಹೊರಗುತ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರ ಧ್ವನಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯೋಚನೆ ಮಾಡ್ಬೇಕಲ್ವಾ,
ವಿಶ್ವಮಾತೆ ಗೋಮಾತೆ ಆಗಬೇಕಾದ್ರೆ ಪ್ರತಿಯೊಬ್ಬ ರೈತ ಬಾಂಧವರು ಪ್ರತಿಯೊಬ್ಬ ಮನೆಗಿರ್ತಕ್ಕಂಥ ನಮ್ಮ ದನಗಳನ್ನ ಗೋವುಗಳನ್ನ ನಾವು ಸಂರಕ್ಷಣೆ ಮಾಡಬೇಕು. ಗೋ ಸಂರಕ್ಷಣೆ ಎಲ್ಲರಿಂದೋ ಅಲ್ಲೇ ವಿಶ್ವಗುರು ಆಗ್ತಕ್ಕಂಥದ್ದು ರಾಮರಾಜ್ಯವಾಗ್ತಕ್ಕಂಥದ್ದು. ಇದಕ್ಕಾಗಿ ನಾವು ನೀವು ಪಣದೊಟ್ಟರೆ ಮಾತ್ರ ಸಾಧ್ಯ ಗೋ ಸಂರಕ್ಷಣೆ ಆಗ್ತಕ್ಕಂಥದ್ದು. ವಿಶ್ವಮಾತೆ ಗೋಮಾತೆ ಒಂದು ಜೈಕಾರವನ್ನು ಹೇಳಿ ಶ್ರೀ ರಾಮಭಕ್ತ ಹನುಮಾನ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಸಾಕಷ್ಟು ಜನ ಗಣ್ಯರನ್ನ ವೇದಿಕೆಯಲ್ಲಿ ಕೂರಿಸಿ ಮತ್ತು ರತ್ನಗಳಿರ್ತಕ್ಕಂತಹ ಈ ಸಾನ್ನಿಧ್ಯದಲ್ಲಿ ಈ ನಿಮ್ಮ ಆನಂದ ಗುರುಜಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಲ್ಲ, ಈ ಭಾಗದ ಜನತೆಗೆ ಯಾವತ್ತೂ ಆನಂದ ಗುರುಜಿಗೂ ಆನಂದ, ಆನಂದ ಗುರುಜಿ ಪಕ್ಕದಲ್ಲಿರ್ತಕ್ಕಂತಹ ನಮ್ಮ ಪ್ರಭಾಕರ್ ಜಿಯವರಿಗೂ ಆನಂದ, ಹಾಗೆ ನಮ್ಮ ಕೃಷ್ಣ ಪರಮಾರವರು ಮಾಜಿ ಸಚಿವರು ಗೊತ್ತು ನನಗೆ, ನಾನು ನೋಡಿದ್ದೀನಿ. ಆದರೆ ಎಷ್ಟೇ ಆದರೂ ಅವರ ಮುಖದ ಮಂದಹಾಸ ಇದೆಯಲ್ಲ, ಅದೆಲ್ಲವನ್ನೂ ಹೇಳುತ್ತೆ. ಕೆಲವರು ಮಾತಾಡಬೇಕಾದಿಲ್ಲ, ಆ ಮಾತೆಲ್ಲವನ್ನೂ ಸಹ ತಮ್ಮ ಮುಖದಲ್ಲಿ ತೋರಿಸ್ಬಿಡ್ತಾರೆ. ಹಾಗೆ ನಮ್ಮ ಪದಗಳಲ್ಲಿ ಒಂದಷ್ಟು ಪದಗಳನ್ನು ಬದಲಾಯಿಸಿಕೋಬೇಕು ಎಂಬತಕ್ಕಂಥ ಧ್ವನಿ ನಿಜಕ್ಕೂ ಬಹಳ ಚೆನ್ನಾಗಿದೆ. ಅಂತಹ ಅರ್ಥಗರ್ಭಿತವಾದಂತಹ ವಯಸ್ಸಲ್ಲಿ ಏನೇ ವಯಸ್ಸಾದರೂ ಸಹಿತ ನನ್ನೊಳಗಿರುವಂಥ ಕಿಚ್ಚಿಗೆ, ನನ್ನೊಳಗಿರತಕ್ಕಂಥ ಧ್ವನಿಗೆ ಅದು ವಯಸ್ಸಲ್ಲ, ಇದು ರಾಮರಾಜ್ಯದ ಕಲ್ಪನೆ ಅಂತ ಹೇಳಿ ರಾಮರಾಜ್ಯದ ಬಗ್ಗೆ ಮಾತಾಡ್ತಿರ್ತಕ್ಕಂತಹ ಇಲ್ಲಿನ ಒಂದೊಂದು ಧ್ವನಿಯ ಒಂದೊಂದು ಮಾತು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದು ನನಗೆ ಬಹಳ ಹೃದಯ ಕೊಟ್ಟುವಂಥದ್ದಾಗಿದೆ. ಈ ಸುಂದರ ಬಾಲಿಕೆ ವೇದಿಕೆಯಲ್ಲಿ ಮೇಲಿರ್ತಕ್ಕಂಥ ಸಾಕಷ್ಟು ಜನ ಹಿರಿಯರು ಗಣ್ಯರು ಎಲ್ಲರೂ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಹಾಗೂ ಈ ದೇವಾಲಯದ ಕಲ್ಪನೆಯನ್ನು ಕಟ್ಟಿಕೊಂಡು ಒಂದು ಪುಟ್ಟದಾದಂಥ ಆಲಯ, ಒಂದು ಗರಡಿ ಮನೆ, ಒಂದು ವ್ಯಾಯಾಮ ಶಾಲೆ, ಇವತ್ತು ಇಂತಹ ಒಂದು ಬೃಹತ್ ಮಟ್ಟದ ಆಲಯ ಆಗಬೇಕಂದ್ರೆ ಇದು ಸಾಮಾನ್ಯವಲ್ಲ. ಇಲ್ಲಿ ಪಣದೊಟ್ಟು ನಿಲ್ಲುವಂತಹವರು, ಒಂದು ಸರಿಯಾದ ರೀತಿ ಕಾರ್ಯವನ್ನು ನಿರ್ವಹಿಸತಕ್ಕಂಥವರು, ಜವಾಬ್ದಾರಿಯನ್ನು ಹೊರತಕ್ಕಂಥವರು ಬಹಳ ಮುಖ್ಯವಾಗಿರ್ತಕ್ಕಂಥವರಾಗಿರ್ತಾರೆ. ಹಾಗಾಗಿ ಇಷ್ಟು ಜನ ಅನ್ನದಾಸೋಹವನ್ನು ಮಾಡಿ ಎಲ್ಲರಿಗೂ ಅನ್ನ ಪ್ರಸಾದವನ್ನು ಕೊಡುವಂತಹ ಅನ್ನಬ್ರಹ್ಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಶುರಾಮ ನಿಂತಿರ್ತಕ್ಕಂಥ ಈ ಸಾನ್ನಿಧ್ಯ, ಎಲ್ಲರ ಋಣಬಾಧೆಗಳು ದೂರ ಆಗುವಂಥ ಸಮುದ್ರ ಕಡಲ ತೀರದಲ್ಲಿರ್ತಕ್ಕಂಥ ನೀವೆಲ್ಲರೂ ಭಾಗ್ಯವಂತರಿದ್ದೀರಿ, ಪುಣ್ಯವಂತರಿದ್ದೀರಿ. ಇಂತಹದಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಪ್ರತಿಷ್ಠಾಪನೆ, ಅತ್ತ ಪ್ರತಿಷ್ಠಾಪನೆ ಹನುಮಂತ ರಾಮಂದಾಯಿತು, ಇತ್ತ ಹನುಮನ ಪ್ರತಿಷ್ಠೆ ಆಯಿತು. ಬಹುಶಃ ನನಗೆ ತಿಳಿದ ಮಟ್ಟಿಗೆ ರಾಮರಾಜ್ಯದಲ್ಲಿ ರಾಮದೇವರು ರಾಜ್ಯವನ್ನು ಆಳುವಂತ ಪ್ರಭುವಾದ ಮೇಲೆ ಹನುಮನಿಗೆ ಒಂದು ಸಾನ್ನಿಧ್ಯ ಸಿಕ್ಕಂತ ಮೊದಲನೇ ಸ್ಥಳ, ಇಡೀ ರಾಜ್ಯ ದೇಶ ಮನತಿರದ ಮಟ್ಟಿಗೆ ಬಂದ ಮೊದಲನೇ ಇನೋವೇಷನ್ ಈ ಪರಗಿಪೇಟೆಯಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯದ ಕರೆಯುವುದು. ಹಾಗಾಗಿ ಇದು ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನ. ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಂದ್ರೆ ಅತ್ತ ರಾಮ ಇತ್ತ ಹನುಮ, ಅತ್ತ ರಾಮ ಇತ್ತ ಹನುಮ. ಈ ಹನುಮ ರಾಮರ ಮಧ್ಯದಲ್ಲಿರ್ತಕ್ಕಂಥ ನಾವು ನೀವೇ ಧನ್ಯರಾಗಿದ್ದೇವೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಇವತ್ತು. ಈ ಸಾನ್ನಿಧ್ಯದಲ್ಲಿ ಕೂತು ಭಗವಂತನ ದರ್ಶನ ಮಾಡ್ತಿರ್ತಕ್ಕಂಥ ಸಂತೋಷ ನಮಗೆ ಬಹಳಷ್ಟು ಇದೆ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಯಾರು ಯಾವತ್ತಿನ ದಿವಸ ತಮ್ಮ ಮನೆ ಮಕ್ಕಳಿಗೆ ಒಂದು ಸಂಸ್ಕಾರದ ಪಾಠವನ್ನು ಸರಿಯಾಗಿ ಹೇಳ್ಕೊಡ್ತೀರೋ ಆವಾಗಷ್ಟೇ ಅದು ರಾಮರಾಜ್ಯವಾಗುತ್ತೆ ಅಂತ. ಆ ಸಂಸ್ಕಾರದ ಪಾಠವನ್ನು ಹೇಳುವ ಗುಣ ಮನೆಗೆ ಮೊದಲು ತಾಯಿಗಾಗಬೇಕು. ತಾಯಿಯೇ ಮೊದಲ ಗುರು, ತಾಯಿಯೇ ಮೊದಲ ಗುರುವಾಗಿ ಮಕ್ಕಳನ್ನ ಸರಿಯಾದ ದಾರಿ ತಗೊಂಡ್ರೆ ಮಾತ್ರ ಅದು ಸಾಬೀತಾಗುತ್ತೆ. ಎರಡನೇದು ತಂದೆಯ ಜವಾಬ್ದಾರಿ ಏನು? ಬೆಳಗ್ಗೆ ಎದ್ದರೆ ಸಂಜೆವರೆಗೂ ದುಡಿದು ತನ್ನ ಮಕ್ಕಳ ಒಂದು ಸುಧಾರಣೆಗೋಸ್ಕರ ಪಣದೊಟ್ಟು ನಿಲ್ಲುವಂತಹ ಒಂದು ತಂದೆ ಆಗ್ತಾನೆ. ಆ ತಂದೆಯ ಕರ್ತವ್ಯವನ್ನ, ತಂದೆಯ ಕಾಯುವವನ್ನ ತಿಳಿ ಹೇಳಬೇಕಾದ್ದು ಮನೆಗಿರ್ತಕ್ಕಂಥ ತಾಯಿ, ನಿಮ್ಮದೇ ಕರ್ತವ್ಯ. ಹೆಣ್ಣು ಮನೆಯ ಕಣ್ಣು. ಆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಯಿಯಂದ್ರೂ ಸಹಿತ ಮನೆಯಿಂದ ಆಚೆ ಹೋಗಿ ದುಡ್ಕೊಂಡು ಬರ್ತಕ್ಕಂಥ ನಿಮ್ಮ ಯಜಮಾನರು, ನಿಮ್ಮ ಪತಿದೇವರ ಬಗ್ಗೆ ನಿಮ್ಮ ಮಕ್ಕಳು ಬಂದು ಪಾಠ ಹೇಳಬೇಕು. ನಿಮ್ಮಪ್ಪ ಇಷ್ಟು ಕಷ್ಟಪಡ್ತಾರೆ, ಇಷ್ಟು ಕಷ್ಟಪಟ್ಟು ಅನ್ನ ತರ್ತಿದ್ದಾರೆ, ಆ ಅನ್ನದ ಬೆಲೆನ ನಾವು ಉಳಿಸಬೇಕಾಗಿದೆ ಅಂತಕ್ಕಂಥದ್ರ ನೀತಿ ಪಾಠವನ್ನ ಮನೆ ಮಕ್ಕಳು ಹೇಳ್ತಿದ್ರೆ. ಮೊನ್ನೆಯಷ್ಟೇ ನಾನು ಒಂದು ಕಾರ್ಯಕ್ರಮವನ್ನು ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ನನ್ನ ಕೈಲಿ ಒಂದು ಮೊಬೈಲ್, ನಾನು ಮಾಧ್ಯಮದಲ್ಲಿ ಕೂತು ಹೇಳ್ತೀನಿ ಮೊಬೈಲ್ನ ದೂರ ಇಡಿ ಅಂತ. ಆದ್ರೆ ಹಾಳಾದ ಮೊಬೈಲ್ ನನ್ನ ಕೈಲೂ ಇರುತ್ತಲ್ಲ, ಇದ್ದಾಗ ನಾನು ತೆಗೆಸ್ತಾ ಇದ್ದೆ. ಮೊಬೈಲ್ ತಿರುಗಿಸುವಾಗ ಒಂದು ಚಿಕ್ಕದಾದಂಥ ಒಂದು ಸನ್ನಿವೇಶ ನನ್ನ ಕಣ್ಣು ಬಿತ್ತದ್ದು. ಬಹುಶಃ ಈ ಸನ್ನಿವೇಶ ಇದು ಯಾವ ಕಡೆದು ಎಲ್ಲಿಂದು ಅಂತಕ್ಕಂಥ ಪೂರ್ವಭಾವಿ ನನಗೆ ಸಿಗಲಿಲ್ಲ. ಅದು ಸಿಕ್ಕಿದ್ರೆ ಆ ಜಾಗಕ್ಕೆ ನಾನೇ ಹೋಗ್ತಿದ್ದೆ, ನನಗೆ ಸಿಗಲಿಲ್ಲ. ಆದರೆ ಅದರ ಕಥಾಶ್ರವಣ ಸ್ವಲ್ಪ ಸಿಕ್ಕಿದ್ರು. ಆ ಸಿಕ್ಕಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ಇಡ್ತಿದ್ದೇನೆ. ಹಾಗೆ ಈ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ತಾಯಂದಿರಿಗೂ, ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ, ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಸಹಿತ ಶುಭವಾಗಲಿ ಅಂತ ಮತ್ತೊಮ್ಮೆ ಶುಭ ಕೋರ್ತಾ
ನಡೆದಂತಹ ಕತೆ. ಒಂದು ಸ್ಟೇಷನ್ ಮುಂದ್ಗಡೆ ಜನ್ಮ ಕೊಟ್ಟಂತ ತಂದೆ ತಾಯಿ ಒಂದು ಕಡೆ, ಅದೇ ಜನ್ಮ ಕೊಟ್ಟಂತ ತಂದೆ ತಾಯಿ ಮತ್ತೊಂದು ಕಡೆ, ಎರಡು ಧರ್ಮಗಳ ಮಧ್ಯದಲ್ಲಿ ನಡೆದಂತಹ ಈ ಚಿಕ್ಕ ಕತೆ. ಅದರ ಮುಂದೆ ನ್ಯಾಯವನ್ನು ಹೇಳಿ ಅದನ್ನು ಸರಿಪಡಿಸಲು ನಿಂತಿರ್ತಕ್ಕಂಥ ಆ ಠಾಣಾಧಿಕಾರಿ ಹೇಳ್ತಿದ್ದಾರೆ, ನೋಡಮ್ಮ, ನಿನಗೆ ಬಂಧನ ಇಲ್ಲ, ನಿನಗೆ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೆಜ್ಜೆ ಇಡ್ತಾ ಇದೆಯಾ, ಜನ್ಮ ಕೊಟ್ಟ ತಂದೆ ತಾಯಿ ಅವ್ರನ್ನ ಬಿಟ್ಟು ಈ ಕಡೆ ಹೋಗ್ತಾ ಇದೆಯಾ, ನಾವ್ಯಾರೂ ನೀನು ಭಗವಂತ ಮಾಡ್ತಿಲ್ಲ, ನಿಮ್ಮೊಬ್ಬರ ಬೆವರಿನ ಅಂಶ, ನಿಮ್ಮ ಮನೆ, ನಿಮ್ಮ ತಾಯಿ, ಜನ್ಮ ಕೊಟ್ಟ ತಾಯಿ, ನೀರೊಂದು ಹೆಣ್ಣು, ನಿನಗೆ ಜನ್ಮ ಕೊಟ್ಟರೆ ಹೆಣ್ಣು ತಾಯಿ, ನಿಮ್ಮಮ್ಮನ ಮೈ ಮೇಲೆ ಹಾಕೊಂಡ್ಬಂದಿರೋ ಸೀರೆ ಉಟ್ಕೊಂಡಿದ್ದಾಳೆ, ಆದರೆ ನೀನು ಒಳ್ಳೆ ಬಟ್ಟೆ ಹಾಕೊಂಡಿದ್ಯಾ, ಅರ್ಥ ಮಾಡ್ಕೊಳ್ಳಿ ಒಂದೊಂದು ಪದವನ್ನು. ನೀನು ಒಳ್ಳೆ ಬಟ್ಟೆ ಹಾಕಿದ್ಯಾ, ನಿಮ್ಮಮ್ಮನ ಎದೆಯನ್ನು ಹಾಕ್ತಿರ್ತಕ್ಕಂಥ ಸೀರೆ ಇದೆ, ಅದು ನಾವು ನೋಡ್ತಾ ಇದ್ದೀವಿ. ಅಂತಹ ಸಂಕಷ್ಟ ಇದ್ರೂ ಸಹಿತ ನನ್ನ ಮಗು ಅಂತ ಜೋಪಾನ ಮಾಡಿ ಅಂಗಲಾಸ್ಕೊಂಡು ಬೇಡ್ತಾ ಇದ್ದಾರೆ ನಿಮ್ಮ ಅಪ್ಪ ಅಮ್ಮ. ಆದರೆ ಜನ್ಮ ಕೊಟ್ಟ ತಂದೆ ತಾಯಿ ಅವ್ರ ಪಕ್ಕಕ್ಕೆ ಹೋಗ್ತೀಯೋ, ಎದೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂಥ ಇವತ್ತಿನ ಒಂದು ಹೊಸ ಹುಮ್ಮಸ್ಸು, ಆಸೆ, ಆಕಾಂಕ್ಷೆಯಿಂದ ಬೇಡವಾದಂತಹ ಅಭಿರುಚಿಯನ್ನು ತೋರಿಸಿ ನಿನ್ನ ದಾರಿ ತಪ್ಪಿಸುವಂತಹದ್ದು, ಅಥವಾ ನಿನಗೆ ಇದೇ ಒಂದು ಬದುಕೊಂಡ ಬೇಕಾಗಿರೋ ಆಯ್ಕೆ ಮಾಡಿಕೊಂಡು ನಮ್ಮ ಮುಂದೆ ನ್ಯಾಯಕ್ಕಾಗಿ ಬಂದು ನಿಂತಿದ್ಯೋ, ಈ ಮಾರ್ಗವಾಗಿ ನಡೀತೀಯೋ, ಇದು ನಿನಗೆ ಬಿಟ್ಟ ವಿಚಾರ. ಹೀಗೆ ಹೇಳಿ ಒಂದು ಠಾಣಾಧಿಕಾರಿ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ನಿಂತುಕೊಂಡು ಕೇಳಿದ್ದಾರೆ. ಆ ಜನ್ಮ ಕೊಟ್ಟ ತಾಯಿ ತನ್ನ ಸೆರೆ ಬಿಡ್ತಾ ಇದ್ದಾಳೆ. ಬಾಮ್ಮ, ಅಪ್ಪ ಕಷ್ಟಪಟ್ಟಿದ್ದಾರೆ, ಬರಲಿಲ್ಲ. ತಂದೆ ಉದ್ದಕ್ಕೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ, ಕಾಲು ಬಿದ್ದ ಮಗಳಿಗೆ, ಬಾರೆ ಕಾಡಿಗೆ ಹೋಗ್ಬೇಡಮ್ಮ, ತುಂಬಾ ಕಷ್ಟಪಟ್ಟು ಸಾಕಿದ್ದೀರಿ, ನಿನ್ನ ವಿದ್ಯಾಭ್ಯಾಸ ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಟ್ಟಿದ್ದೀರಿ, ನಿನಗೆ ಎಂತ ಗಂಡು ಬೇಕು ಅಂತಂದ್ರೆ ನಾನು ನೋಡಿ ಮದುವೆ ಮಾಡ್ತೇನೆ. ಬೇಡಮ್ಮ, ಧರ್ಮ ಅಲ್ಲದ ಧರ್ಮ, ಕಾಲಿಡ್ಬೇಡ. ಹೆಣ್ಣಿನ ಹುಡುಗಿ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡಿದ್ದು. ಆ ತಲೆ ಬಗ್ಗಿಸಿ ನಿಂತಾಗ ಮತ್ತೊಂದು ಸದ್ಯ ತಾಯಿ ದೂರದಲ್ಲಿ ಸೈನ್ಯ ಮಾಡ್ತಾ ಇದ್ದಾಳೆ. ಅದನ್ನ ನೋಡಿ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಮಾತಾಡಬಾರ್ದು, ಸುಮ್ಮನೆ ನೋಡಿ. ಯಾಕೆಂದ್ರೆ ತೀರ್ಮಾನ ಅವಳದಲ್ವ, ವಯಸ್ಸಿಗೆ ಬಂದ್ಬಿಟ್ಟಿದ್ದಾಳಲ್ಲ. ಆ ವಯಸ್ಸಿಗೆ ಬಂದು ತನ್ನ ಬದುಕನ್ನ ಹೇಗೆ ನಡೆಸ್ಕೋಬೇಕು ಅಂತಕ್ಕಂಥದ್ದು ಅರಿವಿದೆ ಅಂತ ತಿಳಿದು ಹೋಗ್ತಾ ಇದ್ದಾಳೆ. ಮುಂದೆ ದೊಡ್ಡದಾದ ಒಂದು ಪ್ರಪಾತಕ್ಕೆ ಬಿದ್ದು ಹೋಗ್ತಿದ್ದೀನಿ ಅಂತಕ್ಕಂಥದ್ದು ಜ್ಞಾನ ಇಲ್ಲ. ತಂದೆ ತಾಯಿ ಇಬ್ರು ಅಲ್ಲಿ ನಿಂತ್ಕೊಂಡು ಆತ ಶರ್ಟಿಂಗ್ ಅನ್ನೋದು, ಅವರಮ್ಮ ಸರಿ ಹೀಗಂದದ್ದು. ಈ ಕಡೆ ಹುಡುಗನ ತಂದೆ ತಾಯಿ, ಅವನ ನಗು ಮುಖ, ಹೇಗಿದ್ರು ಅವಳು ಗುರಿಯಾಗ್ಬಿಟ್ಟಿದ್ದಾಳೆ, ಇವಳು ರೆಡಿಯಾಗಿದ್ದಾಳೆ. ನಾಳೆ ಜಡಿಸ ಬರ್ತಾರೆ, ಹೊಡಿತೀನಿ ನಾನು ಮದ. ಆ ಮದದಲ್ಲಿ ನಗುಮುಖದಲ್ಲಿದ್ದಾರೆ. ಅಂಗಲಾಗ್ತಾರೆ ಅವ್ರ ಅಪ್ಪ ಅಮ್ಮ, ಬೆದಾಡ್ತಾರೆ ಅವರು, ಒಬ್ಬಳೇ ಮಗಳು. ಆದರೆ ಸಬ್ ಇನ್ಸ್ಪೆಕ್ಟರ್ ಒಂದ್ಸರಿ ಕಂಡು ಬಿಟ್ಟರೆ ಅವರಲ್ಲಿ ಸೈಲೆಂಟ್ ಆಗಿ ನಿಂತ್ಕೋತಾರೆ. ಏನೋ ಬರ್ತಾಳೇನೋ ಬರಲಿಲ್ಲ. ಸಬ್ ಇನ್ಸ್ಪೆಕ್ಟರ್ ಅಂದ್ರು, ಏನು ಮಾಡಲು ಬೇರೆ ಸಮಯ ಇದೆ, ನಿನ್ನ ತೀರ್ಮಾನ ಏನು? ನಾನು ಮಾಡೋದ ತೀರ್ಮಾನ ತಪ್ಪಾಗುತ್ತೆ, ನೀನೇ ತೀರ್ಮಾನ ಮಾಡು. ನಿಂದೇನು ಕತೆ ಅಂದರೆ ಸೀದಾ ಬಂದು ಮೊನ್ನೆ ಆಸೆ ತೋರಿಸಿ, ಚಾಕ್ಲೇಟ್, ಪಪ್ಪರ್ಮೆಂಟ್, ಐಸ್ ಕ್ರೀಮ್ನಲ್ಲಿ ಮದ ಬರೋ ಥರ ವಸ್ತು ಸೇರಿಸಿ, ನಿನ್ನ ದೇಹಕ್ಕೆ ಬೇಡವಾದಂಥ ಒಂದಷ್ಟು ಸುಖ ಸಂತೋಷವನ್ನು ತೋರಿಸಿ, ಇದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಇದು ಅದ್ಭುತವಾದಂಥ ಸುಖ ಅಂತ ತೋರಿಸಿರ್ತಕ್ಕಂಥ ಆ ಹುಡುಗನ ಎದೆ ಮೇಲೆ ತಲೆ ಇಟ್ಟು ಮಲಗಿಬಿಟ್ರು. ಒಂದೇ ಮಾತನ್ನು, ಜನ್ಮ ಕೊಟ್ಟ ತಂದೆ ತಾಯಿ ಅಲ್ಲೇ ಕುಸಿದು ಬಿದ್ರು, ಅವ್ರ ತಂದೆ ಅಲ್ಲೇ ಕುಸಿದು ಬಿದ್ರು, ಕಣ್ಣೀರು ಹಾಕಿದ್ರು. ಸಬ್ ಇನ್ಸ್ಪೆಕ್ಟರ್ ಏನೂ ಮಾತಾಡಲಿಲ್ಲ, ತಲೆ ಬಗ್ಗಿಸಿ ನಿಂತ್ಕೊಂಡ. ಸ್ವಾಮಿ, ನೀವು ಜನ್ಮ ಕೊಟ್ಟು ಬೆಳೆಸಿರ್ತಕ್ಕಂಥ ರೀತಿ ಹೀಗಿದೆ, ಅದಕ್ಕಾಗಿ ನಿಮ್ಮ ಮಗಳು ಇವತ್ತು ಧರ್ಮ ದಾಟ್ಕೊಂಡು ಅದರ ಬಗ್ಗೆ ಕಾಲಿಟ್ಟುಬಿಟ್ಟಿದ್ದಾಳೆ, ನಮ್ಮ ಕೈಲಿಲ್ಲ ಸ್ವಾಮಿ ಇದು. ಏನು ಮಾಡಬೇಕು ಈಗ? ಪಾಪ ತಾಯಿ ತಂದೆ ಇಬ್ಬರು ಸಹಿತ ತಲೆ ಬಗ್ಗಿಸ್ಕೊಂಡು ಏನೂ ಮಾತಾಡ್ದಿರ 2 ಹೆಜ್ಜೆ ಹಾಗೇ ನಡೆದು ಮನೆಗೆ ಹೋಗಿ ಒಂದು ಬಕೆಟ್ ನೀರು ತಗೊಂಡು ತಲೆ ಮೇಲೆ ಹಾಕೊಂಡು ಸ್ನಾನ ಮಾಡಿಕೊಂಡು, ಇವತ್ತಿನ ನನ್ನ ಮಗಳು ನನ್ನಿಂದ ದೂರ ಆಗೋಗ್ಬಿಟ್ಟು ನನ್ನ ಪ್ರಪಂಚ ಹೋಯಿತು. ಇಂತಹ ಪರಿಸ್ಥಿತಿಗಳು ಇವತ್ತು ಇಡೀ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಇನ್ನಾದರೂ ನಮ್ಮ ಮನೆ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯ ಪಾಠವನ್ನು ನಾವು ಕಲಿಸದಿರ ಇದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ಪ್ರಕಾರ ಆಗುತ್ತೆ. ಮುಂದೆ ಪ್ರತಿಯೊಬ್ಬರ ಮನೆಯಲ್ಲೂ ಇಂಥ ಬದುಕು ಕಂಡುಬಿಟ್ರೆ
ಆಗಲೇ ರಾಯರು ಒಂದು ಮಾತು ಹೇಳ್ತಿದ್ರು ಸಾನಿಯಾ ಮಿರ್ಜಾ ಬಗ್ಗೆ. ನನಗನ್ನಿಸ್ತು ಅವಾಗ ಬೇಡವಾದ್ದೇನೋ ಇದು ಅಂತ. ಯಾಕೆಂದರೆ ಇಷ್ಟು ಜನ ನಮ್ಮ ಧರ್ಮದಲ್ಲಿರ್ತಕ್ಕಂಥ ಗಂಡಿದ್ದಾಗ ಹೊರಗಡೆ ಹೋಗಿ ಇನ್ನೊಬ್ಬ ಗಂಡನ ಅವನವನೇ ಗಂಡಸು ಅಂತೇಳಿ ನಮ್ಮ ಭಾರತವನ್ನು ಬಿಟ್ಟು ಆಚೆಗಡೆ ಹೋಗಿ ಇನ್ನೊಬ್ಬರು ನೋಡಿದಲ್ಲ, ಆಕೆ ಹೆಸರಿದ್ದೂ ಒಂಥರ ನಾನು ಅಸಹ್ಯ ಅನ್ನಿಸ್ಬಿಡ್ತು. ಯಾಕೆ ನಮ್ಮಲ್ಲಿ ಗಂಡಸರಿಲ್ವಾ? ನಮ್ಮಲ್ಲಿ ಇಷ್ಟು ಜನ ಅಣ್ಣ ತಮ್ಮಂದಿರಿಲ್ವಾ? ಇವತ್ತಿನ ದಿವಸ ತುಂಬ ಜನ ನಮ್ಮಲ್ಲಿ ದಾರಿ ತಪ್ಪಿರೋದು ನಮ್ಮಲ್ಲಿರ್ತಕ್ಕಂಥ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ಕೇಸರಿ ಶಾಲ್ ಹಾಕೊಂಡು ಜೈಕಾರ ಕೂಗಿದ್ರೆ ಅದು ಅವಮಾನ, ಅಥವಾ ಅವರು ನಮ್ಮಲ್ಲಿರೋ ಗಂಡಸರಲ್ಲ. ಇವತ್ತು ತುಂಬಾ ಜನ ಹೆಣ್ಣುಮಕ್ಕಳು ದಾರಿ ತಪ್ಪು ಹೋಗ್ತಾ ಇದ್ದಾರೆ. ಇವತ್ತು ಧರ್ಮದಲ್ಲಿ ಇರ್ತಕ್ಕಂಥ ಧರ್ಮದಿಂದ ಹೊರದು ಇನ್ನೊಂದು ಧರ್ಮಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಆ ಮುಂಚೂಣಿಯಲ್ಲಿರ್ತಕ್ಕಂಥ ಲೀಸ್ಟ್ ನೋಡಿದ್ರೆ ಬರೀ ಹೆಣ್ಣುಮಕ್ಕಳದೇ ಇದೆ. ಅರ್ಥ ಮಾಡ್ಕೊಳ್ಳಿ. ಇನ್ನಾದರೂ ನಮ್ಮ ಮನೆ ಮಕ್ಕಳಿಗೆ ನಾವು ಸರಿಯಾದಂಥ ಪಾಠ ಪ್ರವಚನ ಮಾಡ್ತಾ ಇದ್ರೆ ನಾಳೆ ದಿವಸ ಪ್ರತಿಯೊಬ್ಬರ ಮನೆಯಲ್ಲೂ ಅಲ್ಲಿ ಆ ತಂದೆ ತಾಯಿ ಕಣ್ಣೀರು ಹಾಕ್ತಾರಲ್ಲ, ಅದೇ ಥರ ಕಣ್ಣೀರನ್ನು ನಾವು ಹಾಕಬೇಕಾಗುತ್ತೆ. ಹಾಗಾಗಿ ಈ ಭಾಗದ ಪ್ರತಿಯೊಬ್ಬ ತಂದೆ ತಾಯಿಯನ್ನು ನಾವು ಕೈ ಮುಗಿದು ಕೇಳೋದು ಇಷ್ಟನೇ. ಮೊದಲು ನಮ್ಮ ಮನೆ ಮಕ್ಕಳಿಗೆ ಸಂಸ್ಕಾರದ ಕೊರತೆ ಇದೆ, ಆ ಸಂಸ್ಕಾರದ ಪಾಠ ಬೇಕು. ಮನೆಯಲ್ಲಿ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ತಂದೆ ತಾಯಿ ನಮ್ಮ ರಾಯರು ಒಂದು ಶಾಲೆ ನಡೆಸ್ತಿದ್ದಾರೆ ಅಂತ ನಮ್ಮ ಪ್ರಿಯ ಬಂದಾಗೆಲ್ಲ ಆಶ್ರಮ ಬಂದಾಗೆಲ್ಲ ಹೇಳೋಳು, ನೀವು ಒಂದ್ಸತಿ ಆ ಶಾಲೆಗೆ ಬರಬೇಕು, ಒಂದ್ಸತಿ ಶಾಲೆಗೆ ಬರಬೇಕು ಅಂತ. ಆಕೆ ಬರಬೇಕು ಅಂದಾಗೆಲ್ಲ ನಾನು ಯೂಟ್ಯೂಬಲ್ಲಿ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ ಈ ಶಾಲೆಯ ಪೂರ್ವಾಪರ ಇತಿಹಾಸ ಹೇಗಿದೆ ಅಂತ. ಆದರೆ ಅಲ್ಲಿನ ಸಂಸ್ಕಾರದ ಪಾಠ, ಭಜನೆ, ಪ್ರವಚನ ಆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥವರೆಗೂ ನಾನು ಆಗಲೇ ಬಂದ ತಕ್ಷಣ ತುಂಬ ವಯಸ್ಸಾಗಿರ್ತಕ್ಕಂಥ ಹಿರಿಯರು ರಾಮ ಭಜನೆ ಮಾಡ್ತಾ ಇದ್ರಿ. ನನಗನ್ನಿಸ್ತು ಸುಮ್ಮನೆ ನನ್ನ ಸಮಯ ವೇಸ್ಟ್ ಮಾಡಿಬಿಡಲ್ಲ, ಸೀದಾ ಕರ್ಕೊಂಡು ನನ್ನ ವೇದಿಕೆ ಬಿಟ್ಬಿಟ್ಟಿದ್ರೆ ಅವ್ರ ಜೊತೆ ನಾನು 2 ಹೆಜ್ಜೆ ಹಾಕ್ಬಿಟ್ಟು ಒಂದು ಭಜನೆ ಮಾಡ್ತಾ ಇದ್ದೆ. ಇದಕ್ಕಿಂತ ಪುಣ್ಯದ ಕೆಲಸ ಏನಿದೆ? ನಿಜಕ್ಕೂ ಇಂತಹ ಭಜನೆ, ಇಂತಹ ಒಂದು ಸಂಸ್ಕಾರ, ಈ ಕೇಸರಿ ಶಾಲೆಗೆ ಇರ್ತಕ್ಕಂಥ ಒಂದು ಗೌರವ ಇದು ನಮ್ಮ ಮಂಗಳೂರಿನಲ್ಲಿ ಮಾತ್ರನೇ. ಈ ಮಂಗಳೂರಿನ ಜನತೆಯಲ್ಲಿರ್ತಕ್ಕಂಥ ಈ ಒಂದು ಅದ್ಭುತವಾದಂತಹ ಗೌರವ ಇಡೀ ಭಾರತ ದೇಶ ಒಂದು ತಿರುಗಿ ನೋಡುವಂತ ರೀತಿಯಲ್ಲಿದೆ. ಭಾರತದ ರಾಜ್ಯದ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೊಂದು ಸಹಿತ ಈ ಸ್ವರವನ್ನು ನಾನು ಹೇಳ್ತಾನೆ ಇದ್ದೇನೆ. ಎಷ್ಟೋ ಕಡೆ ವೇದಿಕೆಗಳಲ್ಲಿ ಹೇಳಿದ್ದೇನೆ. ಮಂಗಳೂರು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರದಲ್ಲಿ ವಿಶೇಷವಾದಂತಹ ಧರ್ಮ ಕಾಳಜಿ ಇದೆ, ಧರ್ಮ ಪ್ರವಚನ ಇದೆ. ಆ ಭಾಗದಲ್ಲಿರ್ತಕ್ಕಂಥ ಯತಿಗಳಾಗ್ಲಿ, ಗುರುಗಳಾಗ್ಲಿ, ನಾಯಕರಾಗ್ಲಿ ಪ್ರತಿಯೊಬ್ಬರು ಸಹಿತ ಧರ್ಮಕ್ಕಾಗಿ ಪಡೆದೊಟ್ಟು ನಿಲ್ಲುವಂತವರಿದ್ದಾರೆ. ಅಂತಹವರ ಮಧ್ಯದಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಭಕ್ತರಾದಂತಹ ಮಾರುತಿಯ ವಿಶೇಷವಾದಂತಹ ಪ್ರತಿಷ್ಠಾಪನಾ ಮಹೋತ್ಸವ ಇನ್ನು ಇಡೀ ರಾಜ್ಯಕ್ಕೆ ಒಂದು ನೆಮ್ಮದಿಯನ್ನು ತರುವಂತದ್ದಾಗ್ಲಿ, ಕಾಲಕ್ಕೂ ಸರಿಯಾದಂತಹ ಮಳೆ ಬೆಳೆ ಆಗಲಿ, ಪ್ರತಿಯೊಬ್ಬ ರೈತ ಬಾಂಧವರು ಚೆನ್ನಾಗಿರಲಿ, ಬಡೋ ಭಾರತ್ ಮಾತಾ ಕಿ ಜೈ ಎಂಬತಕ್ಕಂಥ ಘೋಷಣೆಯೊಂದಿಗೆ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡುತ್ತಾ ರಾಮರಾಜ್ಯವಾಗಲಿ, ರಾಮರಾಜ್ಯದ ಕಲ್ಪನೆ ಎಲ್ಲರ ಕಣ್ಣಲ್ಲಿ ಸಿಗುವಂತದ್ದಾಗಲಿ ಅಂತೇಳಿ ಪ್ರಭು ಶ್ರೀ ರಾಮಚಂದ್ರ ಮಹಾರಾಜನಿಗೆ, ಪ್ರಭು ಶ್ರೀ ರಾಮಚಂದ್ರ ಮಹಾರಾಜನಿಗೆ. ಬೆಳಿಗ್ಗೆ ಇದ್ರೆ ಪಾನಕ ಹೆಸರು ಬೇಳೆ ಮಾಡಿಸಿ ಬರೋ ಪ್ರತಿಯೊಬ್ಬ ರಾಮ ಭಕ್ತರಿಗೂ ಪಾನಕ ಹೆಸರು ಬೇಳೆ ನಮ್ಮ ಮಾಸ್ಟರ್ ನಾನು ಹಂಚ್ತೀನಿ. ಹೇಳಿ ಪ್ರಭು ಶ್ರೀ ರಾಮಚಂದ್ರ ಮಹಾರಾಜನಿಗೆ. ಇದು ಪಾನಕ ಹೆಸರು ಬೇಳೆ ಖರ್ಚು. ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಬರೋ ರಾಮ ಭಕ್ತ ಹನುಮಾನ್ಗೆ. ಇನ್ನೊಂದ್ಸತಿ ಹೇಳಿದ್ರೆ ನಮ್ಮ ಆಶ್ರಮದಲ್ಲೂ ನಮ್ಮ ಶಾಲೆಯಲ್ಲೂ ಇಂಥದೇ ಒಂದು ಧ್ವನಿ ಬರಲಿ ಅಂತ ನಮ್ಮ ಪ್ರಭಾಕರ್ ಭಟ್ರು ಮನಸ್ಸಲ್ಲಿ ಸಂಕಲ್ಪ ಮಾಡಿರ್ತಾರೆ. ಅವರು ಮಾಡಿದ್ರೆ ದೊಡ್ಡ ವಿಚಾರ ಅಲ್ಲ. ನನ್ನ ಧ್ವನಿಗಿನ್ನ ಅವರು ಬಹಳ ದೊಡ್ಡ ಧ್ವನಿ ಇದೆ. ನನ್ನ ಸ್ವರಕ್ಕಿನ್ನ 4ರಷ್ಟು ಸ್ವರ ಅವರದಲ್ಲಿದೆ. ಒಳಗಡೆ ಇರ್ತಕ್ಕಂಥ ಕಿಚ್ಚು ಯಾವಾಗ ಇದು ರಾಮರಾಜ್ಯ ಆಗುತ್ತೆ ಎಂಬತಕ್ಕಂಥದ್ರ ಆ ಎದುರು ನೋಡುವಂಥ ಕಣ್ಣುಗಳಲ್ಲಿ ಕಾತುವಂತೆ ಆತುವಂತೆ ತುಡುತ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಮ್ಮೆಲ್ಲರಿಗೂ ಪ್ರಭು ಶ್ರೀ ರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಆಗಲೇ ಒಂದು ಮಾತು ಹೇಳಿದ್ರು. ಆ ಮಾತು ನನ್ನ ಮನಸ್ಸಿಂದ ಬರ್ತಿತ್ತು. ಪ್ರಭು ಶ್ರೀ ರಾಮಚಂದ್ರ ತನ್ನ ಅಯೋಧ್ಯಾನಗರವಾಸ ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕ ಆದಮೇಲೆ ಇದನ್ನು ಅವ್ರು ಹೇಳ್ಬಿಟ್ಟಿದ್ದಾರೆ ಅವ್ರ ಭಾಷೆಯಲ್ಲಿ. ನಾನು ಹೇಳಿದ್ರೆ ಅದು ತಪ್ಪಾಗುತ್ತೇನೋ, ಅದು ಪದಗಳು ಸರಿ ಹೋಗಲ್ಲ. ಯಾಕೆಂದರೆ ಹನುಮನಿಗೆ ಬೇಕಾಗಿರೋದು ಒಂದೇ ರಾಮನಾಮ, ಹನುಮನಿಗೆ ಬೇಕಾಗಿರೋದು ಒಂದೇ ರಾಮನಾಮ, ನಮಗೂ ನಿಮಗೂ ಬೇಕಾಗಿರೋದು ಒಂದೇ ಅಯೋಧ್ಯಾನಗರವಾಸ ಶ್ರೀ ರಾಮಚಂದ್ರನ ರಾಮರಾಜ್ಯ. ಅಲ್ಲಿ ರಾಮರಾಜ್ಯದ ಅಪೇಕ್ಷೆ ನಮಗಿದೆ. ಹನುಮನಿಗೆ ನಿತ್ಯ ರಾಮನಾಮ ಒಂದೇ ಬೇಕಾಗಿದೆ. ಹನುಮನ ಮುಂದೆ ನಿಂತು ನಾವು ನೀವು ಹೇಳಬೇಕಾದ್ದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ಮಂತ್ರಗಳನ್ನೇ ಸಾಕು ಹನುಮನ ನಾವು ಜಾಗೃತಿ ಪಡಿಸಿಕೊಂಡು ಹನುಮನ ಆಶೀರ್ವಾದ ಪಡೆಯುವುದು. ಹಾಗೆ ಎಲ್ಲರ ಕನಸು ನನಸಾಗುವಂಥದ್ದಾಗಲಿ. ಮತ್ತೊಮ್ಮೆ ಪ್ರಭು ಶ್ರೀ ರಾಮಚಂದ್ರನ ಅನುಗ್ರಹ ಸಿಗಲಿ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಧರ್ಮಸಭೆಯಲ್ಲಿ ದಿವ್ಯ ಉಪಸ್ಥಿತಿಯಿಂದ ನನಗೊಂದು ಸಂಬಂಧ ಇದೆ, ಬಿಡೋಕ್ಕಾಗಲ್ಲ. ಇವತ್ತು
ನನ್ನ ಜೊತೆಗೆ ನನ್ನ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಬೆನ್ನಿಟ್ಟು ನಿಂತ್ಕೊಳ್ಳುವಂತಹದ್ದು ಅಮೃತ ಬಿಂದು, ಶಕುಂತಲ ಇವೆಲ್ಲ ನಿಮಗೆ ಗೊತ್ತಿದೆ. ಮಧುಮೇಹ ನಿವಾರಣೆ ನಮಗೆ ಗೊತ್ತಿದೆ. ಹಾಗೆ ಅದ್ಭುತವಾದಂತಹ ಹೆಣ್ಣು ಮಕ್ಕಳ ಗರ್ಭಕ್ಕೆ ಸಂಬಂಧಪಟ್ಟದ್ದು ಸಹಿತ ಔಷಧಿಗಳಲ್ಲಿ ಆಯುರ್ವೇದಿಕ್ ಅಲ್ಲಿದೆ. ನಮ್ಮ ಆಯುರ್ವೇದಿಕ್ ಅನ್ನು ಬೆಳೆಸೋಣ, ಆರೋಗ್ಯವಾಗಿರೋಣ. ಇಂಗ್ಲಿಷ್ ಮೆಡಿಸಿನ್ಸ್ ಹೋದ್ರೆ ಮನೆ ಮಠ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಏನಾಗ್ತಾ ಇದೆ. ಅದರಲ್ಲೂ ಇವತ್ತು ಯುವಕರು ಒಂದು ಕಿವಿ ಮಾತು ಹೇಳ್ತೀನಿ ಕೇಳಿ. ಮದುವೆಯಾಗಿ ವರ್ಷದಲ್ಲಿ ಮಕ್ಕಳಾಗಲ್ಲ, ಸಂತಾನ ವಿಳಂಬ ಅಂತ ನೀವು ಹೋದ್ರೆ ಫಸ್ಟ್ ನೀವು IVF-ಗೆ ನಿಮ್ಮ ಲಿಸ್ಟಲ್ಲಿ ಹೆಸರು ಬರ್ಕೊಳ್ತಾರೆ. ಅಂತ ಪರಿಸ್ಥಿತಿ ಆಗೋಗ್ತದೆ. ಸೊಂದಿಗೆ 16 ಹಾಸ್ಪಿಟಲ್ ಆಗ್ತಾ ಇದೆ. ಎಲ್ಲಿಂದ ಸಹ ಪುರುಷತ್ವ ಇಲ್ಲ, ಹೆಣ್ಣು ಮಕ್ಕಳಿಗೆ ಸಂತಾನ ಹೇಳುವಂತ ಮಕ್ಕಳಿರುವಂತ ಶಕ್ತಿ ಇಲ್ಲ. ಇಂಥ ಪರಿಸ್ಥಿತಿಗೆ ಹೋಗುವಾಗ ಈ ಭಾರತದ ನೆಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಧನ್ವಂತರಿಗಳು ಸಾಕಷ್ಟು ಇದೆ. ಅಂತಹ ಗಿಡಮೂಲಿಕೆಗಳಿಂದ, ಸತ್ವವಾದಂತಹ ಆರೋಗ್ಯಕರವಾದಂತಹ ಆಹಾರದಿಂದ ನಮ್ಮ ಆರೋಗ್ಯವನ್ನು ಸರಿಪಡಿಸಿಕೊಳ್ಳೋಣ ಅಂತ ಮಾತು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಅಭಿಗೊಂದು ಕೀರ್ತಿಗೊಂದು ಅದಾದ್ಮೇಲೆ ಬಂತು ಒಂದಿದ್ರೆ ಸಾಕು. ಆದರೆ ಈಗ ಶುರುವಾಗಬೇಕು ರಾಮರಾಜ್ಯದಲ್ಲಿ ನನಗೊಂದು 5 ಇರಲಿ ಅಂತ. ಅವರು 3 ಬಂದರು, ನನಗೆ 5 ಅಂತೇನೆ. ಆದರೆ ನನ್ನ ದಾರಿ ತಪ್ಪಿದೆ, ನನ್ನ ಮಗನಿಗೆ ಹೇಳ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಸಭೆಯಲ್ಲಿ ದಿವ್ಯ ಉಪಸ್ಥಿತಿಯಿಂದ ನಮ್ಮೆಲ್ಲರನ್ನ ಆಶೀರ್ವದಿಸಿದಂತಹ ಶ್ರೀ ಆನಂದ ಗುರೂಜಿ ಇವರಿಗೆ ಪರವಾಗಿ ಅವರ ಪಾದಕಮಲದಲ್ಲಿ ಸಾಷ್ಟಾಂಗ ಪ್ರಣಾಮ. ಧರ್ಮ ಚಾವಟಿ ನಮ್ಮೊಟ್ಟಿಗೆ ಬಂದು ಸೇರುವ ಸಚಿವರಾಗಿದ್ದರೆ ಕೃಷ್ಣ ಜೆ ಪಾಲೆಬಾರ್. ನಾನು ಸಂತಸ ಪಡ್ತಾ ಇದ್ದೇನೆ. ಅದೇ ರೀತಿ ಮೊನ್ನೆ ಪ್ರಾರಂಭ ಆದಂತಹ ಕಾರ್ಯಕ್ರಮ 20 ವಿಭಾಗದಲ್ಲಿ ದುಡಿಯುವಂತಹ ಕಾರ್ಯಕರ್ತ ಸಂಗ್ರಹ ಮಾಡಿ ನೀಡಿದಂತಹ ಕಾರ್ಯಕರ್ತನಿರಬಹುದು. ಆಶಾಭಾವನೆ ಏನಂತ ಹೇಳಿದ್ರೆ, ನನ್ನತನ ಕಾರ್ಯ ಭಗವಂತನಲ್ಲಿ ನನ್ನ ದಾಖಲೆಯನ್ನು ಕೊಂಡಂತಹ ಕಾರ್ಯಕರ್ತರು ನಿರಂತರ ನೋಡಿ ಹಾಗೆ ಮಾಡ ಉಮೇಶ್ ವೇದಿಕೆಗೆ ಬರಬೇಕು. 6 ಗ್ರಾಮಗಳ ಪ್ರಮುಖರು ಕೂಡ ವೇದಿಕೆಗೆ ಬಂದು ಈ ಸನ್ಮಾನ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರಿಂದ ಮಾಡಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. 6 ಗ್ರಾಮದ ಪ್ರಮುಖರು, ಸಮಿತಿಯ ಪದಾಧಿಕಾರಿಗಳು, ಸ್ಥಾನಕ್ಕೆ ಆದರ್ಶಿ ಸೇವೆಗಿರಿದಂತ ಎಲ್ಲ ಕಾರ್ಯಕರ್ತರ ಪರವಾಗಿ ಕೇವಲ 5 ಜನರಿಗೆ 6 ಗ್ರಾಮಗಳ ನಾಗರಿಕರು ತಮ್ಮ ಗೌರವವನ್ನು ಸಲ್ಲಿಸಿದ್ದಾರೆ. ಇನ್ನೊಮ್ಮೆ ಚಪ್ಪಾಳೆಯ ಮೂಲಕ ನಾವು ಗೌರವವನ್ನು ಸಲ್ಲಿಸೋಣ. ಸ್ವಾಮೀಜಿನಕ್ಕೆ ವಂದನೆ ಅಂತಂದು ಸಭೆಗೆ ಎದುರು ಸೇರಿದ ನಂಚಿನ ಆಂಜನೇಯನ ಪೂರ ಭಕ್ತರಿಗೆ ತಲೆ ತಗ್ಗಾದು ಒಂದಿಸ ಒಂದು ಇನಿ ಈ ಗ್ರಾಮದ ಆಜಿ ಗ್ರಾಮದಗಳಿಗೆ ಎಂಗಲು ತಲೆ ತಗ್ಗಾದು ಎಂಗಳಿಗೆ ಸನ್ಮಾನ ಮಂದಿನಿಗೋಸ್ಕರ ಅಗ್ಲಿಗೆ ವಂದನೆ ಪನ್ನೊಂದು ಅಂಡ ಈ ಸನ್ಮಾನ ದಾದ ಮಂದಿದ್ದೇವೆ ಪನ್ನಂಡ ಒಂದು ಎಂಗ್ಲಿಗೆ ಆಜಿ ಜನ ಖಾಲಿ ಒಂದು ಸ್ವರೂಪದಿಂದ ಮಂದಿಪ್ಪೇರು ಎಂಗಲು ಸುರುಡು ದಿಂಚಲ ಬಂದ ದಯ ಪನ್ನಂಡ ಈ ದೇವಸ್ಥಾನ ಕಟ್ಟರೆ ಫಸ್ಟ್ಗೆ ಆ ಮೂಜಿ ಸೆನ್ಸಿ ಜಾಗೆಡ್ ಆ ದೇವಸ್ಥಾನ ಕಟ್ಟೋಡು ಅನ್ನಗ ಆ 5 ಬೋಡಪ್ಪನ ದಾದ ಸಂಪತ್ತು ಕೊಡಿದ್ದಲ್ಲ ಅವು ಒಂದೇ ಇತ್ತಿಂది ದಯಪಂಡ ಅವು ಒಂಜಿ 1.5 ಕೋಟಿ ರೂಪಾಯಿ ಆ ದೇವಸ್ಥಾನ ಮುಗಿಪೋಡು ಪನ್ಪನ ನೆಲೆಕ್ಟ್ ನಮ್ಮ ಆ ನೇನು ಮನ್ಪುನಾಗ ಒಂದೇ ಜನಕ್ಕಲು ಸೇರಿದು ಈ ನೇನು ಮನ್ಪೋಡು ನಿಂತು ಆಂಡ ಕಾಂತಪ್ಪನ ಒಂಜಿ ಚಿಂತನೆ ದಾದೈತನ ಬಂಡ ಈ ಆಜಿ ಗ್ರಾಮದಕ್ಕೆಲ್ಲ ಸೇರಿದು ನೇನೊಂಜಿ ಈಗ ಭವ್ಯವಾದ ದೇವಸ್ಥಾನ ಆಜಿ ಗ್ರಾಮದಕ್ಕೂ ಸೇರಿದು ಕಟ್ಟೋಡು ಪನ್ಪನ ನಿರ್ಧಾರ ಮಂದಿರ ಆಂಡ ಎಂಕಲು ಮೂಜಿ ಆಜಿ ಜನ ಖಾಲಿ ನೇಕ್ ಸನ್ಮಾನತೆ ತಂದಲ್ಲ ಒಂದು ಆಜಿ ಗ್ರಾಮದ ಪೂರ ಗ್ರಾಮಸ್ಥರಿಗೆ ಸೇರಿನ ಸನ್ಮಾನ ಈ ಮೂಲಕ ಬಂದು ನೇಕ್ ಮಸ್ತ್ ಜನ ಬೆಂತಾರೆ ಇನಿ ಇನಿ ಧನ್ಯವಾದ ಕೊರಡಿತ್ತೇನೆ ಆ ಧನ್ಯವಾದ ಕೊರನಾಗ ಏನಾಡಲ್ಲ ಪೆವದರ್ ಗುಡ್ದು ಬೋಪನ ಮನ್ಮನ ಒಂದು ಪೋಟಿಗೆ ಎನ್ನ ಧನ್ಯವಾದ ಕಾರ್ಯಕ್ರಮ ಅಲ್ಲ ಕರ್ನಾಟಕ ಬಂಡ ಈ ಮಂತ್ಲೆ ಆ ಕಾರ್ಯಕ್ರಮ ಅಂಟ ನೇಕ್ ಕಾಯ ವಾಚ ಮನಸ ಬೆಂದಿನಕ್ಲಿಗೆ ಪೂರ ಯಾನ್ ಹೃತ್ಪೂರ್ವಕವೇನಂಚಿನ ಧನ್ಯವಾದ ಪನ್ನೊಂದು ಏರ್ಲ ಎಂಗ್ಲೆಗೆ ಆಜಿ ಜನಕ್ಕೆ ಮಂದಿನ ನಿಗ್ಲೆಗೆ ಬಂದದ್ದು ಎಂಜೊಂದು ಎಂಗಲ್ ನಡೆದ ಅದನ್ನೆಲ್ಲ ತಪ್ಪಾದಿದ್ದ ಕ್ಷಮಿಸೋಡು ಬಂದದಕ್ಕೆ ಎಂದು ಎನ್ನ ರಡ್ಡು ಪಾತ್ರ ಉಂಟವೆ. ಧನ್ಯವಾದ. ಸ್ಮರಣಿಕೆಯನ್ನು ಪಡೆಯಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೊಡಮ ಮೇಲ್ಮಂಜಲಿದರ
ಆಂಜನೇಯ ಸಮಿತಿದ ಅಧ್ಯಕ್ಷ ಆದ ನಿರ್ಮಾಣ ಸಮಿತಿದ ಅಧ್ಯಕ್ಷ ಆದಿನ ಯಾನ್ ಇನಿ ಮುರಣ 21 ತಾರೀಕು ಹಿಡಿದು ಇನಿ ಮುಟ್ಟ 26 ತಾರೀಕು ಮುಟ್ಟ ಭಕ್ತಾದಿಲೆಗಿಲ್ಲ ಪೂರ ಬತ್ತಿನ ಗೌರವಾನ್ವಿತ ಗೆಸ್ಟ್ನಾಕ್ಲೆಗಿಲ್ಲ ಮಾತ್ರೆಗಳ ಯಾನು ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಹೊರ ಕಾಣಿಕೆಗೆ 21 ತಾರೀಕಿಗೆ ಬತ್ತಿನಂಚಿನ ಒಂದು 150 ಟ್ರಕ್ಗಳ ಐತೊಟ್ಟಿಗೆ ಒಂದು 15,000 ಮುಟ್ಟ ಜನಸಲ ಸೇರಿದು ಭಾರಿ ಪೊರ್ಲೂರು ನೆರವೇರಿಸಿಕೊಳ್ಳಿ ಪೂರಕ್ಕಲ್ಲ ಅಕ್ಲೆಗಳ ಯಾನು ಶ್ರೀ ಆಂಜನೇಯ ದೇವಸ್ಥಾನ ಸಮಿತಿಯ ಪರವಾದ ಧನ್ಯವಾದ ಸಮರ್ಪಣೆ ಮಾಡ್ತಂದಿಲ್ಲ. ಐದು ಬೊಕ್ಕ ಆಯ್ನಂಚಿನ 22 ತಾರೀಕಿದ 23 ತಾರೀಕಿದ 24 ತಾರೀಕಿದ 25 ತಾರೀಕಿದ ಪ್ರತಿಷ್ಠಾಪನೆಲ ಗಣಪತಿನಲ ರಾಘವೇಂದ್ರ ಸ್ವಾಮಿಗಳ ವೀರಾಂಜನೇಯನ ಪ್ರತಿಷ್ಠಾಪನೆಲ ಐಕ್ಯಲ ಬತ್ತಿನ ಪೂರಾ ಭಕ್ತರಿಗಳ ಯಾನು ನಾನವರ ಧನ್ಯವಾದ ಕೊಡೊಂದಿಲ್ಲ. ಐದು ಬೊಕ್ಕ ಇನ್ನಿತ ಬ್ರಹ್ಮ ಕಲಶವು ಸೇರಿನಂಚಿನ ಭಾರಿ ಮಲ್ಲ ಸಭೆ ಒಂದು 25,000 ಜನ ಸೇರಿದಿದ್ದೇವೆ. ಅಕ್ಲಿಗೆ ಮಾತೆರೆಗಳ ಯಾನು ಆಂಜನೇಯ ದೇವರನ್ನ ಪರವಾದ ಪೂರಕ್ಲೆಗಿಲ್ಲ ಧನ್ಯವಾದ ಕೊಡೊಂದಲ್ಲೇ ಯಾಕಂದರೆ ಈತನೇಟ ಆಜಿ ದಿನಲ್ಲ ಊರದ ಕ್ಲೌಡ್ ಆಜಿ ಗ್ರಾಮದ ಸೇರಿದ ಮಲ್ತಿನಂಚಿನ ಈ ಪ್ರೋಗ್ರಾಮ್ ಭಾರಿ ಪೊರ್ಲು ನೆರವೇರಿಂಡೆ ಲೆಕ್ಕ ಸಹಕಾರ ಮಲ್ತಿನ ಮಾತೆರೆಗಳ ಎಂಕಲು ದೇವಸ್ಥಾನದ ಪರವಾದ ಬೊಕ್ಕ ಎನ್ನ ಪರ್ಸನಲ್ ಆದ ಧನ್ಯವಾದ ಸಮರ್ಪಣೆ ಮಾಡ್ತಂದಲ್ಲ. ಥ್ಯಾಂಕ್ ಯು ಸೋ ಮಚ್.